ವೋಲ್ಟೇಜ್ ಕಡಿಮೆ ಗೀತೆಯ ಬೆಳಕಲ್ಲಿ ಸಾಧನೆಯ ಹಾದಿ ಈ ವಿಚಾರ ತಗೊಂಡು 4ನೇ ವಾರಕ್ಕೆ ಬಂದಿದ್ದೀವಿ. ಸಾಧನೆಯ ಹಾದಿನಲ್ಲಿ ನಾವು ಮುಂದುವರಿಬೇಕಾದ್ರೆ ಸಾಮಾನ್ಯವಾಗಿ ಕೆಲವೊಂದು ಅಡಚಣೆಗಳು, ಧೈರ್ಯ ಕಡಿಮೆ ಮಾಡುವಂತಹ ಸನ್ನಿವೇಶಗಳು ನಮಗೆ ಬರೋ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ನಾವೀಗ ಮಾಡ್ತಾ ಇರೋದು ಒಂದು ರೀತಿ ಸಾಧನೆ. ಹೋದ್ವಾರ ಪ್ರಾಕ್ಟಿಕಲ್ ಆಗಿ ಆ ಅನುಭವ ಆಯಿತು ನಮಗೆ. ನಾವು ಶುರು ಮಾಡಿ ಹುಳುಗಳು ಇದು ಎಲ್ಲ ಬಂದು ಎಲ್ಲ ಆಯಿತು. ಯಜಮಾನರು ನಿಲ್ಲಿಸ್ಬಿಟ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರು. ಆಗಲಿ ಒಂದು 2 ನಿಮಿಷ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ತಾವುಗಳೆಲ್ಲರೂ ಸಾವಧಾನದಿಂದ ಕೇಳಿದ್ರಿ, ಮುಂದುವರೆದ್ವಿ ನಾವು. ಸೊ ಹೀಗೆ ಸಾಧನೆಯಲ್ಲಿ ನಾವು ಕೆಲವೊಂದು ಸನ್ನಿವೇಶಗಳನ್ನ ನಮ್ಮ ಅನುಭವಕ್ಕೆ ಬರ್ತಾನೆ ಹೋಗುತ್ತೆ. ಯಾವುದೂ ಕೂಡ ನಮ್ಮ ಕಣ್ಣು ತಪ್ಪಿಸಿ ಹೋಗೋದಿಲ್ಲ. ಪ್ರತಿಯೊಂದು ಬರುವಂತಹದ್ದು ನಮಗೆ ಗೋಚರ ಆಗೋ ಹಾಗೆ ಬರುತ್ತೆ. ಆದ್ರೆ ನಾವು ಅದನ್ನು ಗುರುತಿಸೋ ಶಕ್ತಿ ತಿಳ್ಕೋಬೇಕು. ಯಾಕೆ ಇವತ್ತು ಈ ತರ ಆಯಿತು, ಯಾಕೆ ಏನು ಅಂತ. ಹಾಗೆ ನಾವು ಮುಂದುವರಿತಾ ಹೋದ್ವಿ. ಧ್ಯಾನಯೋಗದ ಭಗವದ್ಗೀತೆಯ 6ನೇ ಅಧ್ಯಾಯ ಧ್ಯಾನಯೋಗ, ಅದರಲ್ಲಿ 5ನೇ ಶ್ಲೋಕ, ಅದನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಅದರಲ್ಲಿ ಪರಮಾತ್ಮ ಹೇಳ್ತಾನೆ, ನಿನ್ನ ಉದ್ಧಾರನ ನೀನೇ ಮಾಡ್ಕೋಬೇಕು, ನಿನ್ನನ್ನ ನೀನು ಕೀಳರ ಮೇಲೆ ನೋಡ್ಕೋಬೇಡ, ನೀ ಯಾರಿಗೂ ಕಡಿಮೆ ಅಲ್ಲ, ನಿನ್ನ ಮನಸ್ಸಿಗೆ ಸರಿಯಾದ ಶಿಕ್ಷಣ ಕೊಡು, ಶಿಕ್ಷಣಗೊಂಡ ಮನಸ್ಸು ನಿನಗೆ ಸ್ನೇಹಿತನಂತೆ, ಸಗನಂತೆ, ಬಂಧುವಿನಂತೆ ನಿನ್ನ ಹೆಜ್ಜೆ ಹೆಜ್ಜೆಗೂ ನಿನಗೆ ಸಪೋರ್ಟ್ ಮಾಡ್ತಾ ಬರುತ್ತೆ. ನಿನ್ನ ಜೊತೆನಲ್ಲೇ ಇರುತ್ತೆ. ಅದು ಸ್ನೇಹಿತನಂತೆ ಸದಾ ನಿನ್ನ ಯಶಸ್ಸನ್ನು ಬಯಸುತ್ತೆ. ಅದು ಆ ಮನಸ್ಸಿಗೆ ಸರಿಯಾದ ಶಿಕ್ಷಣ ದೊರೆಯದೆ ಹೋದ್ರೆ ಆ ಮನಸ್ಸು ವಿಚಿತ್ರ ವರ್ತನೆಗಳಿಂದ ನಿನ್ನನ್ನು ಶತ್ರು ತರ ಕಾಡುತ್ತೆ. ನಿನಗೆ ಶತ್ರುವಾಗಿ ಕಾಣ್ತಾನೆ ಅವನು. ಇದನ್ನ ತುಂಬಾ ಸೂಕ್ಷ್ಮವಾಗಿ ಪರಮಾತ್ಮ ಹೇಳ್ತಾನೆ. ಅಂತಂದ್ರೆ ಇಲ್ಲಿ ನಾವೇನಾರ ಸಾಧನೆ ಮಾಡಬೇಕು ಅಂತಂದ್ರೆ ನಾವು ಅದಕ್ಕೆ ಪ್ರಯತ್ನ ಪಟ್ಟು ನಾವೇ ಮಾಡಬೇಕು. ಅಲ್ಲಿ ಭಗವಂತನ ಅನುಗ್ರಹ ಇರುತ್ತೆ, ಆಶೀರ್ವಾದ ಇರುತ್ತೆ. ನಾವೇನೂ ಮಾಡದೆ ಭಗವಂತನ ನಿನ್ನ ಆಶೀರ್ವಾದ ಇದ್ರೆ ಸಾಕು, ನಿನ್ನ ಅನುಗ್ರಹ ಇದ್ರೆ ಸಾಕು ಅಂತಂದ್ರೆ ಆಗೋದಿಲ್ಲ. ನಿನ್ನ ಉದ್ಧಾರನ ನೀನೇ ಮಾಡ್ಕೋಬೇಕು, ಯುದ್ಧನ ನೀನೇ ಮಾಡಬೇಕು. ಯುದ್ಧನ ನಾನು ಮಾಡೋದಿಲ್ಲ, ನನ್ನ ಕೈಯಲ್ಲಿ ಏನೂ ಆಗೋದಿಲ್ವಲ್ಲ ಅಂತ ನೀನು ಕೂತ್ಕೋಬೇಡ. ಆ ರೀತಿ ಯೋಚನೆ ಮಾಡುವಂತಹ ಮನಸ್ಸನ್ನ ನೀನು, ಆ ಕೆಳಮಟ್ಟದ ಮನಸ್ಸನ್ನ ನೀನೇ ಶಿಕ್ಷಣ ಕೊಟ್ಟು ಅದನ್ನ ಮೇಲ್ಗಡೆಗೆ ತಗೊಂಡು ಹೋಗು. ಉದ್ಧರೇದ ಆತ್ಮನಾತ್ಮನ ಮತ್ತು ಈ ರೀತಿ ನೀನು ಉದ್ಧಾರ ಮೇಲ್ಗಡೆಗೆ ತಗೊಂಡು ಹೋಗ್ಬೇಕು. ನೀನು ಯಾರಿಗೂ ಕಡಿಮೆ ಇಲ್ಲ. ನಿನ್ನ ಮನಸ್ಸಿಗೆ ನೀನು ಸರಿಯಾದ ಶಿಕ್ಷಣ ಕೊಡು. ಅವಾಗ ಅದು ನಿನಗೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಯಶಸ್ಸನ್ನು ಬಯಸತ್ತೆ ಅಂತ ಹೇಳ್ತಾನೆ. ಅವಾಗ ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇದೆ ಅನ್ನೋದನ್ನ ಪರಮಾತ್ಮ ತುಂಬಾ ಸೂಕ್ಷ್ಮವಾಗಿ ಅರ್ಜುನನಿಗೆ ಉಪದೇಶ ಮಾಡೋ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೋಬೇಕು.
ನಮ್ಮ ಮನಸ್ಸು ಒಂದು ಗಟ್ಟಿಯಾಗಿದ್ರೆ ನಾವು ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು. ಇಲ್ಲಿ ಒಂದು ಕಡೆ ಭಗವಂತ ಯುದ್ಧ ಕ್ಷೇತ್ರದಲ್ಲಿ, ಯುದ್ಧ ರಂಗದಲ್ಲಿ, ಯುದ್ಧ ಮಧ್ಯದಲ್ಲಿ ಅರ್ಜುನನಿಗೆ ಹೇಳ್ತಾ ಜೀವನ ಅನ್ನೋ ಈ ಯುದ್ಧದಲ್ಲಿ ನಾವು ಯಾವುದಕ್ಕೂ ಸೋಲಬಾರದು, ನಮ್ಮ ಮನಸ್ಸನ್ನ ನಾವು ಕೆಡಿಸ್ಕೋಬಾರದು, ಈ ಸಂದೇಶನ ಕೊಡ್ತಾ ಇದ್ದಾನೆ. ಜೀವನ ಅನ್ನೋದೇ ಒಂದು ರೀತಿ ಹೋರಾಟ, ಅದು ಕೂಡ ಒಂದು ಯುದ್ಧ. ಈ ಕ್ಷಣದಲ್ಲಿ ಹೀಗಿದ್ದೀವಿ, ಮುಂದೆ ಏನಾಗತ್ತೆ, ನಾಳೆ ಏನಾಗತ್ತೆ ಗೊತ್ತಿಲ್ಲ. ನಾವು ರೆಡಿ ಇರಬೇಕು. ನಾವು ರೆಡಿ ಇರಬೇಕಾದ್ರೆ ನಾವು ಎಷ್ಟು ಗಟ್ಟಿ ಇರಬೇಕು, ನಾವು ಗಟ್ಟಿ ಆಗೋದಕ್ಕೆ ನಮ್ಮ ಮನಸ್ಸು ಎಷ್ಟು ಗಟ್ಟಿ ಇರಬೇಕು, ಅದನ್ನು ತುಂಬಾ ಸೂಕ್ಷ್ಮವಾಗಿ ಅರ್ಜುನನಿಗೆ ಹೇಳೋ ರೀತಿಯಲ್ಲಿ ನಮಗೆ ಒಂದು ಅದ್ಭುತವಾದ ಸಂದೇಶನೇ ಕೊಟ್ಟಿದ್ದಾನೆ. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳು ಈ ರೀತಿ ಪ್ರತಿಯೊಂದು ಅದ್ಭುತವಾಗೇ ಇದೆ. ಸಾಧನೆಯ ಹಾದಿಗೆ ನಾವು ತಗೊಂಡಿರೋ ವಿಚಾರಕ್ಕೆ ಈ ಶ್ಲೋಕನ ಆಯ್ಕೆ ಮಾಡ್ಕೊಂಡಿದ್ವಿ ಅಷ್ಟೇ. ಅದು ಬಿಟ್ರೆ ಭಗವದ್ಗೀತೆಯ ಪ್ರತಿ ಶ್ಲೋಕಗಳು ಅಮೋಘವಾಗಿದೆ. ಅದು ಒಂದೊಂದು ಶ್ಲೋಕನೂ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಅದರ ವಿಸ್ತಾರ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ನಾವಿಲ್ಲಿ 6ನೇ ಅಧ್ಯಾಯದಲ್ಲಿ ಈ ಶ್ಲೋಕನ ದೀರ್ಘವಾಗಿ ಚರ್ಚೆ ಮಾಡಿ ಮನಸ್ಸಿನ ಪಕ್ವತೆ ಮತ್ತು ಮನಸ್ಸು ಎಷ್ಟು ನಮಗೆ ಸಹಕಾರಿ, ನಮ್ಮ ಪ್ರತಿ ಹೆಜ್ಜೆನಲ್ಲೂ ಅದು ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಕಳೆದ 1.5 ದಿನದ ಪ್ರವಚನದಲ್ಲಿ ದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಹೀಗೆ ಮನಸ್ಸು ಅನ್ನೋದು ತುಂಬಾ ಅದ್ಭುತವಾದ, ಭಗವಂತ ಕರುಣಾಮಯಿ ಅನ್ನೋದಕ್ಕೆ ಇದೊಂದು ದೊಡ್ಡ, ಬೇರೆ ಇನ್ನೇನು ಎಕ್ಸ್ಟ್ರಾ ನಾವು ಬೇರೆ ತರ ನೋಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಜಂತು ಅಂತಂದ್ರೆ ಹುಟ್ಟಿದ ಪ್ರತಿಯೊಂದು ಜೀವಿ, ನಮ್ಮನ್ನು ಸೇರಿಸ್ಕೊಂಡು ಜನ್ಮ ತಗೊಳ್ಳೋ ಪ್ರತಿಯೊಂದು ಜಂತು, ನಾವು ಕೂಡ ಒಂದು ಜಂತು. ಆದರೆ ನಾವು ಮಾನವರಾಗಿದ್ದೀವಿ. ಕೇವಲ ಮನುಷ್ಯನಿಗೆ ಮಾತ್ರ ಸಿಕ್ಕಂತಹ ಉಪಕರಣ ಇದು. ಮನಸ್ಸು ಅನ್ನೋದು ಕೇವಲ ಮನುಷ್ಯನಿಗೆ ಮಾತ್ರ ಸಿಕ್ಕಿದ ಒಂದು ಅದ್ಭುತವಾದ ಉಪಕರಣ. ಇದು ಮನುಷ್ಯನನ್ನು ಬಿಟ್ಟು ಬೇರೆ ಇನ್ಯಾವ ಜಂತುಗಳು, ಇನ್ಯಾವ ಪ್ರಾಣಿಗಳಿಗೂ ಈ ಒಂದು ಭಾಗ್ಯ ಇಲ್ಲ. ಇದನ್ನ ಮನುಷ್ಯನಿಗೆ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ, ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮನುಷ್ಯ ತನ್ನ ಮುಂದಿನ ಹೆಜ್ಜೆ ಕೇವಲ ಮೋಕ್ಷ ಸಾಧನೆಗಾಗಿ ಅವನು ಇದನ್ನು ಯೂಸ್ ಮಾಡ್ಕೋಬೇಕು. ಇದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳದೆ, ಇದನ್ನ ಅರ್ಥ ಮಾಡ್ಕೊಳ್ಳದೆ ಮತ್ತೆ ಕರ್ಮಗಳಲ್ಲೇ ಮುಳುಗಿ ಮತ್ತೆ ಅದೇ ಜನ್ಮ ತಗೊಳ್ಳೋದು, ಮತ್ತೆ ಹುಟ್ಟೋದು, ಮತ್ತೆ ಸಾವು. ಈ ಹುಟ್ಟು ಸಾವು ಅನ್ನೋ ಒಂದು ಸರಪಳಿಯಿಂದ ನೀನು ಈಚೆ ಬರಬೇಕು. ನೀನು ಈಚೆ ಬರೋದಕ್ಕೆ ಈ ಮನಸ್ಸನ್ನ ಯೂಸ್ ಮಾಡ್ಕೋ ಅಂತ ಕೇವಲ ಮನುಷ್ಯನಿಗೆ ಮಾತ್ರ ಕೊಟ್ಟಂತಹ ಅದ್ಭುತವಾದ ಉಪಕರಣ ಇದು. ಸೊ ಈ ಮನಸ್ಸು ಅಂತಂದ್ರೆ ಏನು, ಯಾವ ತರ ಇರುತ್ತೆ, ಯಾಕೆ ಮನಸ್ಸು ಒಂದು ಟೈಮಲ್ಲಿ ಇದ್ದಂಗೆ ಇನ್ನೊಂದು ಟೈಮಲ್ಲಿ ಇರೋದಿಲ್ಲ? ನಾವು ನೋಡ್ತೀವಿ, ನಾವೆಲ್ಲ ಪರಮಾತ್ಮನ ಮಕ್ಕಳು ಅಂತೀವಿ. ಆದರೆ ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಮನಸ್ಸುಗಳಿವೆ. ಒಂದು ಮನೆಯಲ್ಲೇ ತಗೊಂಡ್ರೆ ಅದೇ ತಂದೆ ತಾಯಿಗೆ 3 ಜನ ಮಕ್ಕಳಿದ್ರೆ 3 ಜನಕ್ಕೂ ಬೇರೆ ಬೇರೆ ತರ ಇರ್ತಾರೆ. ಅದೇ ಒಬ್ಬ ಮನುಷ್ಯನಲ್ಲಿ ಈಗಿದ್ದ ಮನಸ್ಸು ಇನ್ನು ಸ್ವಲ್ಪ ಹೊತ್ತಿಗೆ ನನಗಿರೋದಿಲ್ಲ, ಏನೂ ಬೇಡ ಅನ್ಸ್ಬಿಡುತ್ತೆ. ಕೆಲವು ದಿನಗಳು ನಮಗೆ ಅನುಭವ ಬಂದಿದೆ, ಸಾಕಪ್ಪ ಇನ್ನೇನು ಬೇಡ. ಯಾಕಷ್ಟು ಸುಸ್ತಾಗ್ತೀವಿ ನಾವು? ಇನ್ನೇನು ಬೇಡ ಅನ್ನೋ ಮಟ್ಟಕ್ಕೆ ನಾವು ಯಾಕೆ ಬರ್ತೀವಿ? ಎಲ್ಲೋ ಒಂದ್ ಕಡೆ ಅದ್ಭುತವಾದ ಕೆಲಸ ಮಾಡಿದಾಗ ನಮ್ಮ ಬಗ್ಗೆ ನಮಗೆ ತುಂಬಾ ಪ್ರಶಂಸೆ, ಹೆಮ್ಮೆ ಅನ್ಸುತ್ತೆ. ಇವತ್ತು ಎಷ್ಟೆಲ್ಲ ಕೆಲಸ ಮಾಡಿದೆ. ಏನೂ ಕೆಲಸನೇ ಮಾಡದೆ ಜೀವನನೇ ಸಾಕಪ್ಪ ಅಂತ ಅಂದಿರೋ ಇದೇ ಮನಸ್ಸು ಒಳ್ಳೊಳ್ಳೆ ಕೆಲಸ ಮಾಡಿದಾಗ ನಮ್ಮನ್ನು ನಾವೇ ಪ್ರಶಂಸೆಗೆ, ಪರಮಾತ್ಮನ ಅನುಗ್ರಹ, ಇವತ್ತು ಎಷ್ಟು ಅದ್ಭುತವಾದ ಕೆಲಸಗಳಾಯಿತು, ಏನೇನೆಲ್ಲ ಮಾಡಿದೆ ಇವತ್ತು, ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಬಂದಿದ್ದೆ, ಇವ್ರು ಬಂದಿದ್ರು, ಅವ್ರ ಜೊತೆ ಇದ್ದೆ, ಈ ತರ. ಅದೇ ನಾನು ಜೀವನನೇ ಬೇಡ ಅಂತ ತಗೊಳ್ಳೋ ನಿರ್ಧಾರ, ಅಥವಾ ಎಷ್ಟು ಚೆನ್ನಾಗಿದೆ ಈ ಜೀವನ, ಎರಡೂ ನನ್ನ ಮನಸ್ಸಿನ ಅನುಭವಗಳೇ. ಯಾಕೆ ಹೀಗೆ ಮನಸ್ಸು ಈ ರೀತಿ ಆಗೋದಕ್ಕೆ ಕಾರಣ ಏನು? ಇಷ್ಟು ಅದ್ಭುತವಾದ ಮನಸ್ಸು ನಮಗೆ ಕೊಟ್ಟು ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ, ಸತ್ವ ರಜ ತಮ ಅಂತ ಈ 3 ಗುಣಗಳ ಕಾರಣದಿಂದ, ಈ 3 ಗುಣಗಳ ಕಾರಣದಿಂದ ಈ ಮನಸ್ಸು ಈ ರೀತಿ ಅದಕ್ಕೆ ತಕ್ಕಂತೆ ವರ್ತನೆ ಮಾಡುತ್ತೆ. ನಮ್ಮ ಮನಸ್ಸಿನಲ್ಲಿ ಈ ರೀತಿ ಆಗೋದಕ್ಕೆ ಕಾರಣ ಈ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಅನ್ನೋ ಈ 3 ಗುಣಗಳ ಕಾರಣದಿಂದ ಕೂಡಿದ ನಮ್ಮ ಮನಸ್ಸು ಆ ಗುಣಗಳಿಗೆ ತಕ್ಕಂತೆ ಬಿಹೇವ್ ಮಾಡುತ್ತೆ. ಈ ನಮ್ಮನ್ನು ನಿಯಂತ್ರಿಸೋ ಈ ಮನಸ್ಸಿಗೆ ಮೂಲ ಕಾರಣ ಈ ಗುಣಗಳು.
ಹಾಗಾದ್ರೆ ಆ ಗುಣಗಳು ಏನು, ಯಾಕೆ ಅದು ಈ ರೀತಿ ನನ್ನಲ್ಲಿ ನನಗೆ ಯಾಕೆ ಈ ತರ ಬಂದಿದೆ ಅಂತಂದ್ರೆ ನನಗೊಬ್ಬನಿಗೆ ಅಲ್ಲ, ಅದು ಪ್ರಕೃತಿನಲ್ಲೇ ಇರುವಂತಹ ಗುಣ. ಅದು ಪ್ರಕೃತಿ ಸೃಷ್ಟಿಯಾದಾಗ ಪರಮಾತ್ಮ ಪ್ರಕೃತಿಗೆ ಆ ಗುಣಗಳನ್ನ ಇಟ್ಟಿದ್ದಾನೆ. ಪ್ರಕೃತಿಗಿಂತ ನಾನು ಬೇರೆ ಅಲ್ಲ, ಪ್ರಕೃತಿಗಿಂತ ನಾನು ಬೇರೆ ಅಲ್ಲ, ಪ್ರಕೃತಿಯ ಒಂದು ಭಾಗ ನಾನು. ಸೃಷ್ಟಿಯಲ್ಲಿ ಪ್ರಕೃತಿ ಒಂದು ಭಾಗ ಆದರೆ ಮತ್ತೊಂದು ನಾನು. ಸೊ ಅಲ್ಲಿರೋ ಗುಣಗಳು ನನ್ನಲ್ಲೂ ಇದೆ. ಆ ಗುಣಗಳು ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಇಲ್ಲ. ಆ ಮೂರು ಗುಣಗಳು ಸೇರಿ ಒಬ್ಬ ಮನುಷ್ಯ, ಆ ಮೂರು ಗುಣಗಳು ಸೇರಿ ಒಂದು ಪ್ರಪಂಚ. ಯಾವ ಗುಣಗಳ ಪ್ರಭಾವಕ್ಕೆ ತಕ್ಕಂತೆ ನಾನು ವರ್ತಿಸ್ತೀನಿ ಆವಾಗ ನನ್ನಲ್ಲಿ ಈ ಗುಣ ಇದೆ, ಅದಕ್ಕೆ ನಾನು ಈ ತರ ಇದ್ದೀನಿ, ಈ ರೀತಿ ನಾವು ಅರ್ಥ ಮಾಡಿಕೊಂಡು ಯಾವ ಗುಣನ ನಾನು ಜಾಸ್ತಿ ಬೆಳೆಸ್ಕೋಬೇಕು ಅನ್ನೋದನ್ನ ನೋಡುವಂತಹ ಮುಂದಿನ 14ನೇ ಅಧ್ಯಾಯಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಈ ಮನಸ್ಸು ಹೇಗೆ ನಮ್ಮ ಸಾಧನೆಯ ಹಾದಿಲಿ ಸಹಾಯಕರವಾಗಿದೆ ಮತ್ತು ಇಂತಹ ಮನಸ್ಸು ಯಾಕೆ ಈ ರೀತಿ ಆಗತ್ತೆ ಅನ್ನೋದಕ್ಕೆ ಕಾರಣ ಈ ಗುಣಗಳು. ಸೊ ಗುಣಗಳನ್ನ ತಿಳ್ಕೊಳ್ಳೋ ಒಂದು ಅಧ್ಯಾಯ. ಈಗ ಇದನ್ನ ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅಂತ ಶ್ಲೋಕ 5 ಒಂದ್ಸಲಿ ಹೇಳ್ತೀನಿ, ನೀವು ಹೇಳಿ, ಆಮೇಲೆ ಒಟ್ಟಿಗೆ ಹೇಳೋಣ, ಆಮೇಲೆ ಶ್ಲೋಕನ ವಿಸ್ತಾರ ಮಾಡ್ಕೊಂಡು ಹೋಗೋಣ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಒಟ್ಟಿಗೆ ಹೇಳೋಣ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಶ್ಲೋಕದ ಅರ್ಥ ಈ ತರ ಇದೆ. ಸತ್ವ, ರಜ ಮತ್ತು ತಮ ಎಂಬ ಮೂರು ಗುಣಗಳು ಪ್ರಕೃತಿಯಿಂದ ಬಂದಿರುವಂತಹದ್ದು. ಎಲೈ ಮಹಾಬಾಹುವೆ, ಅರ್ಜುನನ್ ಹೇಳೋದು, ಎಲೈ ಮಹಾಬಾಹುವೆ, ಇದು ದೇಹದಲ್ಲಿರುವ ಅವ್ಯಯನಾದ ದೇಹಿಯನ್ನು ಬಂಧಿಸುತ್ತೆ, ಕಟ್ಟಾಕತ್ತೆ, ಅವನನ್ನು ನಿಷ್ಪ್ರಯೋಜಕ ಅಂತ ಮಾಡುತ್ತೆ, ನಿಸ್ಸಹಾಯಕನನ್ನು ಮಾಡುತ್ತೆ. ಈ ಗುಣ ಮನಸ್ಸನ್ನ ಕಟ್ಟಿ ಹಾಕೋ ಶಕ್ತಿಗಳಿಗೆ ಗುಣ ಅಂತ ಕರೀತಾರೆ. ಕ್ಷಣ ಕ್ಷಣಕ್ಕೂ ಬದಲಾಗುವ ಈ ಮನಸ್ಸನ್ನ ನಿಯಂತ್ರಣ ಮಾಡುತ್ತೆ. ಇನ್ನೇನು ಮಾಡದೇ ಬೇಡ ಅಂತ ಹೇಳುತ್ತೆ, ಇನ್ನು ಮಾಡು ಅಂತ ಹೇಳುತ್ತೆ, ಏನು ಬೇಡ ಅಂತ ಹೇಳುತ್ತೆ. ಇದೆಲ್ಲ ಯಾಕಾಗತ್ತೆ ಅಂತಂದ್ರೆ ಈ ರೀತಿ ಮನಸ್ಸನ್ನ ಕಟ್ಟಿ ಹಾಕೋ ಗುಣಗಳಿಗೆ, ಶಕ್ತಿಗಳಿಗೆ ಗುಣ ಅಂತ ಕರೀತಾರೆ. ಇದನ್ನ ಒಟ್ಟಾಗಿ ನೋಡಿದಾಗ ಸತ್ವಗುಣ ಅಂತಂದ್ರೇನು, ತಮೋ ಗುಣ ಅಂತಂದ್ರೇನು, ರಜೋಗುಣ ಅಂತಂದ್ರೆ ಏನು ಅಂತಂದ್ರೆ, ಸತ್ವಗುಣ ಅಂತಂದ್ರೆ ಸತ್ವ ಅಂತಂದ್ರೆ ಅದು ಒಂದು ನಿರ್ಮಲವಾದ ಸದಾ ಇರುವಂತಹ ಗುಣ. ಅದು ಅಂತಹ ಮನಸ್ಸು ಯಾವ ಬಯಕೆಗಳ ಹಿಂದೆನೂ ಹೋಗದೆ, ಇಂದ್ರಿಯಗಳಿಗೆ ಸೋಲದೆ, ಹೊರಗಿನ ಪ್ರಪಂಚದ ಆಸೆಗಳಿಗೆ ಬಗ್ಗದೆ ಸ್ಥಿರವಾಗಿ ನಮ್ಮಲ್ಲಿ ನಿಲ್ಲುವಂತಹದ್ದು ಸತ್ವ ಮನಸ್ಸು. ರಜೋಗುಣ ಅಂತಂದ್ರೆ, ರಜೋಗುಣದ ಮನಸ್ಸು ಹೇಗಿರುತ್ತೆ ಅಂತಂದ್ರೆ ಸದಾ ಬಯಕೆಗಳಿಂದ ಕೂಡಿರುತ್ತೆ, ಸದಾ ತಳಮಳ ಒದ್ದಾಡ್ತಾ ಇರ್ತದ್ದು. ಅದು ಬೇಕು, ಇದು ಬೇಕು, ಹಾಕಬೇಕು, ಹೀಗೆ ಬೇಕು, ರೆಸ್ಟ್ಲೆಸ್ ಆಗಿ ಆಡುವಂತಹದ್ದು ರಜೋಗುಣ. ಪ್ರತಿಯೊಂದರ ಬಗ್ಗೆನೂ ಆಸಕ್ತಿ ಇರುವಂತಹದ್ದು, ಪ್ರತಿಯೊಂದು ನನಗೆ ಬೇಕು ಅನ್ನುವಂಥದ್ದು. ಆ ಬೇಕು ಅನ್ನುವಂತಹದ್ದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಏನೇ ಕೆಲಸ ಮಾಡೋದಕ್ಕೂ ದೇಹನ ಹುರಿದುಂಬಿಸುವಂತಹದ್ದು ರಜೋಗುಣದ ತತ್ವ. ತಮೋಗುಣ
ತಮೋಗುಣದ ಮನಸ್ಸು ಹೇಗಿರುತ್ತೆ ಅಂತಂದ್ರೆ ಏನೂ ಬೇಡ, ಯಾವ ಆಸಕ್ತಿನೂ ತೋರ್ಪಡಿಸೋದಿಲ್ಲ ಅದು ಪ್ರಪಂಚದಲ್ಲಿ. ಇದು ಬೇಕು ಇದು ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ದೇ ಇರೋವಂಥದ್ದು, ಸದಾ ಜಡವಾಗಿ ಒಂದು ಕಡೆ ಬಿದ್ದಿರೋಂತಹದ್ದು. ಅಂತಂದ್ರೆ ಯಾವ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋಂತಹದ್ದು ತಮೋಗುಣ. ರಜೋಗುಣ ಅದನ್ನ ಪಡಿಬೇಕು ಅಂತ ಏನು ಕೆಲಸ ಬೇಕಾದ್ರೂ ಮಾಡಕ್ ರೆಡಿ ಇರುತ್ತೆ. ತಮೋಗುಣ ನನಗೇನೂ ಬೇಡ, ನನ್ನ ಕೆಲಸನೇ ಮಾಡೋದಿಲ್ಲ. ಇದು ತಮೋಗುಣದ ವೈಶಿಷ್ಟ್ಯ. ಸತ್ವಗುಣನ ನಿರ್ಮಲವಾಗಿರುತ್ತೆ, ಶುಭ್ರವಾಗಿರುತ್ತೆ ಅಂತ ಅದನ್ನು ಗುರುತಿಸೋದಕ್ಕೋಸ್ಕರ ಅದನ್ನ ಬಿಳಿ ಅಂತ ಹೇಳ್ತಾರೆ. ಬಿಳಿಗೆ ಅದಕ್ಕೆ ಬೇರೆ ಇನ್ನೇನು ಇಲ್ಲ. ಬಿಳಿ ಅಂತಂದ್ರೆ ಶುಭ್ರ ಅಷ್ಟೇ. ಆ ಬಿಳಿ ಅನ್ನೋದನ್ನ ನಾವು ನೋಡಿದ ಬಿಳಿಗೆ ಕಲ್ಪನೆ ಮಾಡ್ಕೋಬಾರ್ದು. ಬಿಳಿ ಅಂತಂದ್ರೆ ಶುಭ್ರ, ಆ ತರ ತಗೋಬೇಕು. ರಜೋಗುಣನ ಕೆಂಪು ಬಣ್ಣಕ್ಕೆ ಹೋಲಿಸ್ತಾರೆ. ಯಾಕೆ ಅಂತಂದ್ರೆ ಬಣ್ಣ ಅಂತಂದ್ರೆ ಅಟ್ರಾಕ್ಷನ್ಗೆ ಮೋಹ ಆಗೋದಕ್ಕೆ ಬಣ್ಣ ಅಂತ. ಹಾಗಾಗಿ ರಜೋಗುಣನ ಕೆಂಪು ಬಣ್ಣಕ್ಕೆ ಹೋಲಿಸ್ತಾರೆ. ತಮೋಗುಣನ ಸದಾ ಜಡತ್ವದಿಂದ ಇರುತ್ತೆ, ಅನಾಸಕ್ತಿಯಿಂದ ಇರುತ್ತೆ. ಅಲ್ಲಿ ಜ್ಞಾನ ಇಲ್ಲ, ಅಜ್ಞಾನನೇ ತುಂಬಿರುತ್ತೆ. ಸತ್ವಗುಣದಲ್ಲಿ ಜ್ಞಾನ, ಅದಕ್ಕೆ ಅದನ್ನ ಜ್ಞಾನ ಬೆಳಕನ್ನ ಜ್ಞಾನದ ಸಂಕೇತ ಅಂತ ಹೇಳ್ತಾರೆ. ಅದಕ್ಕೆ ಅದು ಶುಭ್ರ ಮತ್ತು ಬಿಳಿ ಅಂತ ಸತ್ವಗುಣ ಹೇಳ್ತಾರೆ. ಅದಕ್ಕೆ ತದ್ವಿರುದ್ಧ ತಮೋಗುಣ. ಅಜ್ಞಾನ ಅಂತಂದ್ರೆ ಅಲ್ಲಿ ಜ್ಞಾನದ ಬೆಳಕಿಲ್ಲದೆ ಇರೋದ್ರಿಂದ ಅದು ಅಜ್ಞಾನ. ಅಜ್ಞಾನನ ಕತ್ತಲೆಗೆ ಹೋಲಿಸ್ತಾರೆ, ಬೆಳಕಿಲ್ಲದೆ ಇರುವಂತಹದ್ದು. ಅದನ್ನ ಕಪ್ಪು ಬಣ್ಣಕ್ಕೆ ಹೋಲಿಸ್ತಾರೆ. ಇದು ಬಣ್ಣ ಅನ್ನೋದು ನಮ್ಮ ಕಲ್ಪನೆಗೆ ಈ ರೀತಿ ಅರ್ಥ ಮಾಡ್ಕೋಬೇಕು. ನಾವು ನೋಡಿರೋ ಬಣ್ಣಗಳಿಗೆ ಅದನ್ನ ಕಂಪೇರ್ ಮಾಡ್ಕೋಬಾರ್ದು. ಮತ್ತು ಈ ಗುಣಗಳು ಹಗ್ಗಗಳ ತರ ನಮ್ಮನ್ನ ಬಂಧಿಸುತ್ತೆ, ಕಟ್ಟಾಕ್ಬಿಡುತ್ತೆ. ಆ ಗುಣಗಳಿಗೆ ಆ ಶಕ್ತಿ ಇದೆ. ಅಂತಹ ಗುಣ ನಮಗೆ ಗೋಚರಕ್ಕೆ ಬರುತ್ತೆ. ನಾವು ಆವಾಗ ಅದನ್ನ ಹಿಡಿದಿಟ್ಟು ನಾವು ಸರಿದಾರಿಗೆ ಹೋಗ್ಬೇಕು. ಈ ಮೂರು ಗುಣಗಳು ಪ್ರಕೃತಿಯಿಂದನೇ ಬಂದಿದೆ. ಅದಕ್ಕೆ ಪ್ರಕೃತಿ ಸಂಭವಾಹ ಅಂತ ಹೇಳ್ತಾರೆ. ಗುಣ ಪ್ರಕೃತಿ ಸಂಭವಾಹ ಅಂತ. ಪ್ರಕೃತಿನಲ್ಲಿ ಇದೇ ಮೂರು ಗುಣಗಳಿವೆ. ಪ್ರಕೃತಿಗೆ ನಾನು ಬೇರೆ ಅಲ್ಲ, ಅದಕ್ಕೆ ನಾನು ಹೊರತಲ್ಲ, ನಾನು ಕೂಡ ಅದರ ಒಂದು ಭಾಗ. ಹಾಗಾಗಿ ಅದು ನನ್ನಲ್ಲೂ ಇದೆ ಅದೇ ಗುಣಗಳು. ಪ್ರಕೃತಿನ ನೋಡಿ ಅಂತಂದ್ರೆ ಪ್ರಪಂಚ ನೋಡಿ, ದಿನನಿತ್ಯ ನಾವು ಹೊರಗಡೆಯ ಪ್ರಪಂಚನ ನೋಡಿ ನಾವು ನಮ್ಮ ಬೆಳವಣಿಗೆಯನ್ನು ಗುರುತಿಸ್ಕೊತಾ ಬರ್ತೀವಿ. ಪ್ರಪಂಚದ ಜೊತೆ ನಮ್ಮ ಸಂಪರ್ಕ ನಾವು ಇಟ್ಕೊಳ್ಳೋದ್ರಿಂದ ಅಲ್ಲಿ ಉಂಟಾಗುವ ಅನುಭವಗಳು, ಆ ಅನುಭವಗಳು ನಮ್ಮನ್ನ ಆ ಗುಣಗಳಿಗೆ ತಕ್ಕಂತೆ ಬಂಧಿಸುತ್ತೆ, ಕಟ್ಟಾಕತ್ತೆ. ದೇಹದಲ್ಲಿ ಅವ್ಯಯನಾದ ಆತ್ಮ ಅಂತಂದ್ರೆ, ಅವ್ಯಯ ಅಂತಂದ್ರೆ ನಾಶವಾಗದೇ ಇರುವಂತಹ ಇರೋದು ನಮ್ಮ ದೇಹದಲ್ಲಿ. ಆದರೆ ಅವ್ಯಯವಾದ ಆತ್ಮ ನಮ್ಮಲ್ಲಿದ್ದು ಅದನ್ನು ನಾನು ಅಂತ ನಾನು ತಿಳ್ಕೊಂಡಿರೋದ್ರಿಂದ ನನ್ನನ್ನು ಅದು ಕಟ್ಟಾಕಿದೆ ಅಂತ ತಿಳ್ಕೊತೀನಿ. ಆಕ್ಚುಯಲ್ ಆಗಿ ದೇಹದಲ್ಲಿರುವ ಆತ್ಮನಿಗೆ ಯಾವ ಬಂಧನಗಳು ಇಲ್ಲ. ಆದರೆ ಆತ್ಮನ ನಾನು ಅಂತ ತಿಳ್ಕೊಂಡ್ಬಿಟ್ಟಿರೋದ್ರಿಂದ ನಾನು ಅದರ ಬಂಧನಕ್ಕೆ ಸಿಲುಕಿದಾಗ ನನ್ನಲ್ಲಿರೋ ಆತ್ಮನು ಬಂಧನಕ್ಕೆ ಒಳಗಾಗಿದ್ದಾನೆ ಅಂತ ನಾವು ತಿಳ್ಕೊತೀವಿ. ಇಲ್ಲಿ ಅದನ್ನೇ ಹೇಳ್ತಾರೆ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ನಿಬಧ್ನಂತಿ ಅಂತಂದ್ರೆ ಬಂಧನಕ್ಕೆ ಸಿಲುಕಿರೋ ರೀತಿ ಕಾಣತ್ತೆ. ಮಹಾಬಾಹು ಅಂತ ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಕೆಲವು ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಅರ್ಜುನನ್ನ ಅವನ ನೂರಾರು ಹೆಸರುಗಳಿಂದ ಅವನನ್ನ ಸಂಬೋಧನೆ ಮಾಡ್ತಾ ಕರಿತಾ ಬರ್ತಾನೆ. ಈ ಶ್ಲೋಕದಲ್ಲಿ ಅವನನ್ನ ಮಹಾಬಾಹು ಅಂತಾನೆ ಕರೆದಿದ್ದಾನೆ. ಯಾತಕ್ಕೆ ಅಂತಂದ್ರೆ ಅರ್ಜುನ ಅಟ್ ಎ ಟೈಮ್ ಬೇಕಾದಷ್ಟು ಕೆಲಸ ಮಾಡೋ ಶಕ್ತಿ ಹೊಂದಿರ್ತಾನೆ. ಅವನ ತೋಳುಗಳಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಮಹಾಬಾಹು ಅಂತಂದ್ರೆ ಆತರ ಪ್ರತಿಯೊಂದನ್ನು ಅದೇ ಸಮಯದಲ್ಲಿ ನೂರಾರು ಕೆಲಸಗಳನ್ನ ಮಾಡುವಂತಹ ಶಕ್ತಿ ಅವನ ತೋಳುಗಳಲ್ಲಿರುತ್ತೆ.
ಅದಕ್ಕೆ ಅವನನ್ನ ಮಹಾಬಾಹು ಅಂತ ಕರೀತಾನೆ. ಮಹಾಬಾಹು ಅಂತ ಕರೆದುಬಿಟ್ಟು ಈ ಶ್ಲೋಕ ಹೇಳಿದಾನೆ ಅಂತಂದ್ರೆ ಅಲ್ಲಿ ಒಂದು ಏನೋ ಸಂದೇಶ ಇರಬೇಕು. ಮಹಾಬಾಹು ಅಂತಂದ್ರೆ ನನ್ನನ್ನು ಹೊಗಳ್ತಾ ಇದ್ದಾನೆ ಅಂತ. ಹೊಗಳಿಕೆಗೆ ನಾನು ಅರ್ಹನಾಗಿದ್ದೀನಿ ಅಂತಂದ್ರೆ ನನಗೇನು ಉಪದೇಶ ಬೇಕಿಲ್ಲ, ನನಗೆಲ್ಲ ಗೊತ್ತಿದೆ. ಹಾಗಾದ್ರೆ ಆದ್ರೆ ಮಹಾಬಾಹು ಅಂದ್ಬಿಟ್ಟು ಈ ರೀತಿ ಯಾಕೆ ಹೇಳಿದಾನೆ ಅಂತಂದ್ರೆ ನಿನ್ನಲ್ಲಿ ಅಂತಹ ಶಕ್ತಿ ಇದ್ರೂ ಕೂಡ ಸರಿಯಾದ ವಿವೇಚನೆ ನೀನು ಉಪಯೋಗಿಸ್ಕೊಳ್ದೆ ಹೋದ್ರೆ ಈ ಗುಣಗಳು ನಿನ್ನನ್ನು ಕಟ್ಟಿಹಾಕತ್ತೆ ಅಂತ. ನೀನು ಎಷ್ಟೇ ಶಕ್ತಿಶಾಲಿ ಆಗಿರಬಹುದು, ಎಲ್ಲಾ ಕೆಲಸಗಳನ್ನ ಮಾಡುವಂತಹ ತೋಳ್ಬಲ ಉಳ್ಳವನಾಗಿರಬಹುದು ನೀನು, ಆದರೆ ಗುಣಗಳಿಗೆ ನೀನು ಬಗ್ಗಿದ್ರೆ, ಗುಣಗಳು ನಿನ್ನನ್ನು ಬಗ್ಸುತ್ತಲ್ಲ, ಆ ಗುಣಗಳಿಗೆ ತಕ್ಕಂತೆ ನೀನು ವರ್ತನೆ ಮಾಡಿದ್ರೆ ಅವುಗಳು ನಿನ್ನನ್ನು ಕಟ್ಟು ಹಾಕೋದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಅದರಿಂದ ಎಚ್ಚರದಿಂದಿರುವಂತ ಮಹಾಬಾಹುವನ್ನು ಆ ಹೆಸರನ್ನ ಅವನು ಈ ಶ್ಲೋಕಕ್ಕೆ ತುಂಬಾ ಅದ್ಭುತವಾಗಿ ಅವನನ್ನು ಎಚ್ಚರಿಕೆ ಕೊಡೋ ರೀತಿಯಲ್ಲೇ ಹೇಳಿದ್ದಾನೆ. ಈ ಮೂರು ಗುಣಗಳು ಪ್ರಕೃತಿಯಿಂದಲೇ ಬಂದಿರುವುದರಿಂದ ಸ್ವಲ್ಪ ಎಚ್ಚರ ತಪ್ಪಿದ್ರುವೆ ಎಂತಹ ಪರಾಕ್ರಮಿಯಾದರೂ ಆತನನ್ನು ಬಂಧಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರಕೃತಿಯಿಂದನೇ ಬಂದಿದೆ ಅಂತಂದ್ರೆ ನೀನು ಹುಟ್ಟುತ್ತಾನೆ ಆ ಗುಣಗಳು ನಿನ್ನಲ್ಲಿದೆ. ನೀ ಹುಟ್ಟಿದ ಮೇಲೆ ಬಂದಿಲ್ಲ, ಅದು ನಿನ್ನ ಹುಟ್ಟಿನ ಜೊತೆನಲ್ಲೇ ಆ ಗುಣಗಳು ನಿನಗೆ ಬಂದಿದೆ. ಸಹಜವಾಗಿ ಅದು ನಿನ್ನಲ್ಲಿ ಇರೋದ್ರಿಂದ ಆ ಗುಣಗಳು ಯಾವ ಪ್ರಭಾವ ಬೀರುತ್ತೆ ನಿನ್ನ ಮೇಲೆ, ಆ ಪ್ರಭಾವಕ್ಕೆ ಒಳಗಾಗಿ ನೀನು ಆ ಕೆಲಸಗಳನ್ನ ಮಾಡ್ತಾ ಹೋಗ್ತೀಯ. ನಿನ್ನಲ್ಲಿ ಸತ್ವಗುಣದ ಪ್ರಭಾವ ಜಾಸ್ತಿ ಆದಾಗ ಆ ಪ್ರಭಾವಕ್ಕೆ ತಕ್ಕಂತೆ ನಿನ್ನ ಸಂಪರ್ಕ ಪ್ರಪಂಚದಲ್ಲಿರುತ್ತೆ. ನಿನ್ನಲ್ಲಿ ರಾಜಸೀಕ ಗುಣ ಅದರ ಪ್ರಭಾವ ಜಾಸ್ತಿ ಆದರೆ ನಿನ್ನ ಸಂಪರ್ಕ ಪ್ರಪಂಚದಲ್ಲಿ ಆ ಗುಣಕ್ಕೆ ತಕ್ಕಂತೆ ಬಿಹೇವ್ ಮಾಡ್ತೀಯ. ನಿನ್ನಲ್ಲಿ ತಾಮಸಿಕ ಗುಣದ ಪ್ರಭಾವ ಜಾಸ್ತಿ ಆದರೆ ನಿನ್ನ ಸಂಪರ್ಕ ಪ್ರಪಂಚದಲ್ಲಿ ಅದಕ್ಕೆ ತಕ್ಕಂತನೇ ಇರುತ್ತೆ. ಅದರಿಂದ ಎಚ್ಚರದಿಂದಿರು. ಯಾವ ಗುಣದ ಪ್ರಭಾವಕ್ಕೆ ಈಗ ನೀನು ಒಳಗಾಗಿದೆಯಾ, ತನ್ನ ಶಕ್ತಿನ ಮನಸ್ಸಿನ ಮೇಲೆ ಈ ರೀತಿ ಬಿಟ್ಟು ಅದು ಬಂಧಿಸುವಂತಹ ಅದ್ಭುತ ಶಕ್ತಿ ಆ ಗುಣಗಳಿಗಿದ್ರೂ ಅದಕ್ಕಿಂತ ಗಟ್ಟಿ ಮನಸ್ಸು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಯಾವ ಪ್ರಭಾವಕ್ಕೆ ನೀನು ಒಳಗಾಗಿದೆಯಾ ಅನ್ನೋದನ್ನ ನೋಡ್ಕೋ ಅಂತಂದ್ರೆ ನೋಡ್ಕೊಳ್ಳೋ ಶಕ್ತಿ ನಿನಗಿದೆ ಅಂತ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಅದನ್ನ ನಿಯಂತ್ರಣ ಮಾಡೋ ಶಕ್ತಿನೂ ನಿನ್ನಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಆ ಗುಣಕ್ಕೆ ತಕ್ಕಂತೆ ನಾನು ಬಿಹೇವ್ ಮಾಡ್ತೀನಿ, ನಾಯೇನು ಮಾಡೋಕ್ಕಾಗಲ್ಲ, ಇದು ನನ್ನ ಗುಣ ಅಂತ ನಾನು ತಪ್ಪು ಮಾಡಿದ್ರೆ ಬಿಡೋದಿಲ್ಲ. ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಆಗುತ್ತೆ, ಕರ್ಕೊಂಡು ಹೋಗಿ ಪ್ರೋಸೆಸ್ ಏನೇನಾಗಬೇಕು ಅದೆಲ್ಲ ಆಗುತ್ತೆ. ಅದರ ಪ್ರಭಾವ ಇದೆ ಅಂದ್ಬಿಟ್ಟು ನಾನು ಆ ಆಸೆಗೆ ತಕ್ಕಂತೆ ನಾನು ಅದರ ಸೇವಕನಾದರೆ ದುಷ್ಪರಿಣಾಮ ಎದುರಿಸಬೇಕಾಗತ್ತೆ. ಅಂತಹ ಗುಣಗಳ ಪ್ರಭಾವ ನಿನ್ನ ಮೇಲೆ ಬಿದ್ದಾಗ ಎಚ್ಚರಿಕೆಯಿಂದ ನಿನ್ನ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಯಾವ ಪ್ರಭಾವ ನನ್ನ ಮೇಲೆ ಬೀರ್ತಾ ಇದೆ, ಈಗ ನಾ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂತ ಅವನಿಗೆ ಮಹಾಬಾಹು ಅಂತಂದ್ರೆ ನಾವು ಮಕ್ಕಳಿಗೆ ಕೆಲಸ ಮಾಡ್ಬೇಕಾದ್ರೆ ಬೆನ್ನು ತಟ್ತೀವಲ್ಲ, ಸಾಕಷ್ಟು ಶಕ್ತಿ ಇದೆ, ಹೇಳು ಓಡು, ನೀನು ಗುರಿ ಮುಟ್ಬೋದು, ಓಡು, ಹೋಗಿ ಈ 100 ಮೀಟರ್ ಓಡ್ಬಿಟ್ಟು ಬಾ ನೀನು ಅಂತ ಮಕ್ಕಳಿಗೆ ಬೆನ್ನು ತಟ್ತೀವಿ. ಸುಮ್ಮನೆ ಕೂತಿರ್ತವೆ. ಯಾವಾಗ ನಾವು ಮಕ್ಕಳನ್ನು ಹೊಳ್ತೀವಿ ಓಡತ್ವೆ, ಅಲ್ಲಿವರೆಗೂ ಅವ್ರಿಗೆ ಬೇಕಿರೋದಿಲ್ಲ ಅದು. ಆದರೆ ಯಾವಾಗ ನಾವು ಆ ಒಂದು ಉತ್ತೇಜನ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ, ಹಾಗೆ ಇಲ್ಲಿ ಇವನು ಖಿನ್ನ ಮನಸ್ಕನಾಗಿ ನನಗೆ ಯುದ್ಧನೇ ಬೇಡ ಅಂತ ಬಂದಿರೋ ಅರ್ಜುನನಿಗೆ ಮಹಾಬಾಹು ಅಂತ ಈ ರೀತಿನೂ ಹೇಳ್ತಾ ಇದ್ದಾನೆ. ನೀನು ಶಕ್ತಿಶಾಲಿ, ಇಲ್ಲಿರೋ ಅಷ್ಟು ಜನನ್ನು ಸದೆ ಬಡದು ರಾಜ್ಯನ ಗೆಲ್ಲೋ ಶಕ್ತಿ ನಿನ್ನಲ್ಲಿದೆ. ಅದು ಬಿಟ್ಟು ಬೇರೆ ರೀತಿ ಯೋಚನೆ ಮಾಡಿ ನನಗೇನು ಬೇಡಪ್ಪ, ನನಗೇನು ತೋಚ್ತಾ ಇಲ್ಲ ಅಂತ ಕುಸಿದು ಕುಳಿತುಕೊಂಡಿದ್ಯಾ ಅಂತಂದ್ರೆ ನಿನ್ನಲ್ಲಿ ಈಗ ತಾಮಸ ಗುಣದ ಪ್ರಭಾವ ಬೀರಿದೆ. ನನಗೇನು ಬೇಡ ಆಸಕ್ತಿ ಇಲ್ಲದೆ ಇರುವಂಥದ್ದು ತಾಮಸ ಗುಣ.
ಆದರೆ ಧರ್ಮ ರಕ್ಷಣೆ ಮಾಡಬೇಕು. ನೀನೊಬ್ಬ ಕ್ಷತ್ರಿಯ, ಕ್ಷಾತ್ರ ಧರ್ಮದ ರಕ್ಷಣೆ ಮಾಡಬೇಕಾಗಿರೋನು ನೀನು ಅದನ್ನ ಮಾಡ್ತಾ ಇಲ್ಲ ಅಂತಂದ್ರೆ ನೀನು ಆ ಪ್ರಭಾವಕ್ಕೆ ಒಳಗಾಗಿದ್ಯಾ. ನೀನೊಬ್ಬ ಮಹಾಬಾಹೋ, ನಿನ್ನಲ್ಲಿ ಸತ್ವಗುಣಗಳೇ ತುಂಬಿದೆ. ಮಹಾಬಾಹೋ ಅಂತ ಎಲ್ಲರನ್ನೂ ಕರೆಯೋಕ್ಕಾಗೋದಿಲ್ಲ. ಮಹಾಬಾಹೋ ಅಂತ ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನಿನ್ನ ತೋಳುಗಳಲ್ಲಿ ಆನೆ ಬಲ ಇದೆ, ನೀನು ಯುದ್ಧನ ಏಕಾಂಗಿಯಾಗಿ ನೀನು ಮಾಡಬಹುದು ಅಂತಂದ್ರೆ ನಿನ್ನಲ್ಲಿ ಆ ಜ್ಞಾನ ಇದೆ, ಆ ಶಕ್ತಿ ಇದೆ, ನಿನ್ನಲ್ಲಿರೋದು ಸತ್ವಗುಣಗಳೇ ನಿನ್ನಲ್ಲಿದೆ. ಆ ಎಚ್ಚರಿಕೆಯನ್ನು ಕೊಡೋದಕ್ಕೂ ಕೂಡ ಇಲ್ಲಿ ಭಗವಂತ ಅರ್ಜುನನನ್ನ ಮಹಾಬಾಹು ಅಂತ ಕರೆದಿದ್ದಾನೆ. ಪ್ರಪಂಚದ ಸಂಪರ್ಕದಲ್ಲಿ ನಮ್ಮ ಗುಣಗಳ ನಮ್ಮ ಮೇಲೆ ಬೀರೋ ಪ್ರಭಾವಕ್ಕೆ ತಕ್ಕಂತೆ ನಾನು ಕೆಲಸ ಮಾಡ್ತಾ ಬಂದಿರೋದ್ರಿಂದಾನೇ ನನಗೆ ಅನುಭವಗಳಾಗ್ತಾ ಇರೋದು. ನಾವು ಕೆಲವು ಸಲ ಅನ್ಕೋತೀವಿ, ತುಂಬಾ ಕಷ್ಟ ಬಂದಾಗ, ಯಾಕೆ ಬೇಕಿತ್ತಪ್ಪ ಜನ್ಮ, ಈ ಪ್ರಪಂಚ ಯಾಕೆ ಬೇಕು, ನನಗೆ ಯಾಕೆ ಬೇಕು ಇದು. ಸಾಮಾನ್ಯವಾಗಿ ಬರುತ್ತೆ ಇದು ನಮ್ಮಲ್ಲಿ. ಅಂತಹ ಪ್ರಪಂಚ ಅಲ್ಲಿ ಸೃಷ್ಟಿಯಾಗದೆ ಹೋಗಿದ್ದರೆ ನಾವು ಯಾರ ಜೊತೆ ಸಂಪರ್ಕ ಇಟ್ಕೋತಾ ಇದ್ವಿ, ನಮಗೆ ಅನುಭವಗಳೇ ಬರ್ತಾ ಇರಲಿಲ್ಲ, ಮೋಕ್ಷದ ಪರಿಚಯನೇ ಇರಲಿಲ್ಲ. ಮೋಕ್ಷ ಅಂತಂದ್ರೆ ಬಿಡುಗಡೆ ಅಂತ ತಿಳ್ಕೋಬೇಕು. ಮೋಕ್ಷದ ಪರಿಚಯನೇ ಆಗದೆ ಇರೋ ಚಾನ್ಸಸ್ ಇರ್ತಿತ್ತು. ಸೊ ಹಂಗಾಗಿ ಪ್ರಕೃತಿಗೆ ನಾನು ಬೇಕು, ನನಗೆ ಪ್ರಕೃತಿ ಬೇಕು, ನನಗಾಗಿ ಪ್ರಕೃತಿ, ಪ್ರಕೃತಿಗಾಗಿ ನಾನು. ಹಾಗಾಗಿ ಭಗವಂತ ಅದ್ಭುತವಾದ ಸೃಷ್ಟಿನೇ ಮಾಡಿದ್ದಾನೆ ಇಲ್ಲಿ. ಸೊ ಪ್ರಕೃತಿಯಿಂದನೇ ಬಂದಿರುವಂತಹ ಈ ಗುಣಗಳು ನನ್ನಲ್ಲಿ ಇದೆ ಅಂತಂದ್ರೆ, ಪ್ರಕೃತಿ ಅಂತಂದ್ರೆ ಸ್ವಭಾವ ಅಥವಾ ಕಾರಣ ಶರೀರ ಅಂತಾನು ಹೇಳ್ಬಹುದು. ಸ್ವಭಾವ ಅಂತಂದ್ರೆ ನಾವು ಹುಟ್ಟತಾನೆ ನಮ್ಮ ಜೊತೆ ಬಂದ ಗುಣಗಳು, ನಮ್ಮ ಜೊತೆನಲ್ಲೇ ಅವುಗಳು ಬಂದಿದೆ ಅಂತಂದ್ರೆ ಅವುಗಳು ನಮ್ಮ ಪೂರ್ವ ಜನ್ಮದ ಕರ್ಮದ ಫಲಗಳು. ಈ ಗುಣಗಳು ಮೂರು ಸಮನಾಗಿ ಇದ್ದು ಯಾವುದೋ ಒಂದರ ಪ್ರಭಾವ ತಕ್ಕಂತೆ ನಾನು ಬಿಹೇವ್ ಮಾಡ್ತೀನಿ ಅಂತಂದ್ರೆ, ಅದೇ ಪ್ರಭಾವ ಯಾಕೆ ನನಗೆ ಜಾಸ್ತಿ ಆಗತ್ತೆ ಅಂತಂದ್ರೆ ಪೂರ್ವ ಕರ್ಮಾನುಸಾರ ನಾನು ತಗೊಂಡಿರೋ ಜನ್ಮಕ್ಕೆ ಅದಕ್ಕೆ ತಕ್ಕಂತ ಶಕ್ತಿಗಳೇ ನನ್ನ ದೇಹದಲ್ಲಿ ಇದೆ. ನೋಡೋದಕ್ಕೆ ನಮ್ಮೆಲ್ಲರ ಶರೀರನೂ ಒಂದೇ ತರ, 5.5 ಅಡಿ, 2.5 ಅಡಿ, 3 ಅಡಿ ಆಗಲ್ಲ, 60-70 kg. ಆದ್ರೆ ಒಬ್ಬೊಬ್ಬರ ಶಕ್ತಿ ಒಂದೊಂದು ತರ ಇರುತ್ತೆ. ಎಲ್ಲರಿಗೂ 2 ಕೈ, 2 ಕಾಲು, 10 ಬೆರಳು, ಅದೇ ಬುದ್ಧಿಶಕ್ತಿ. ಎಲ್ಲರೂ ಓಡಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ಕೆಲವು ಕೆಲಸ ಮಾತ್ರ ಮಾಡ್ತಾರೆ, ಇನ್ ಕೆಲವರು ಆ ಕೆಲಸ ಮಾಡಕ್ಕಾಗಲ್ಲ. ಅವ್ರು ಬೇರೆದರಲ್ಲಿ ಇನ್ನೊಂದು ನೈಪುಣ್ಯತೆ ಹೊಂದಿರ್ತಾರೆ. ಈ ರೀತಿ ಭಿನ್ನ ಭಿನ್ನವಾಗಿ ಇರುತ್ತೆ. ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯಗೆ ತುಂಬಾ ಭಿನ್ನವಾದ ಶಕ್ತಿಗಳೇ ಇರುತ್ತೆ, ಭಿನ್ನವಾದ ಯೋಚನೆಗಳೇ ಇರುತ್ತೆ. ಯಾಕೆ ಈ ತರ ಅಂತಂದ್ರೆ, ನಾನು ಯಾಕೆ ಈ ತರ, ಅವನು ಯಾಕೆ ಆ ತರ ಅಂತಂದ್ರೆ, ನನ್ನ ಪೂರ್ವ ಕರ್ಮಾನುಸಾರ ಇವತ್ತಿನ ನನ್ನ ಜನ್ಮ ಈ ತರ ಇದೆ ಅಂತಂದ್ರೆ, ಈ ಜನ್ಮ ಪಡ್ಕೊಳ್ಳೋದಕ್ಕೆ ಈ ರೀತಿ ಆಗಿರೋದಕ್ಕೆ ನನ್ನ ಪೂರ್ವ ಜನ್ಮದ ಕರ್ಮದ ಫಲಗಳು ಸಂಸ್ಕಾರ ರೂಪ ತಾಳುತ್ತೆ. ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಚಿತ್ತದಲ್ಲಿ ಒಂದು ನೆನಪಾಗಿ ಉಳಿಯುತ್ತೆ, ಒಂದು ಇಂಪ್ರೆಷನ್ನ ಇಡತ್ತೆ. ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಚಿತ್ತದಲ್ಲಿ ಅಳಿಸಕ್ಕೆ ಆಗದೇ ಇರುವಂತಹದ್ದು, ಮರೆಯಕ್ಕೆ ಆಗದೇ ಇರೋ ಹಾಗೆ ಅಲ್ಲಿ ಇಡತ್ತೆ. ಪ್ರತಿಯೊಂದು ಕೆಲಸನೂ ರೆಕಾರ್ಡ್ ಆಗುತ್ತೆ. ಅಂತಹ ಪ್ರತಿ ಒಂದೊಂದು ಕೆಲಸನೂ ಅಂತಂದ್ರೆ ಕರ್ಮಗಳೂ ಚಿತ್ತದಲ್ಲಿ ಉಳಿದು ಆ ಜನ್ಮ, ಆ ಶರೀರ ಮುಗಿಯೋ ಟೈಮಲ್ಲಿ ಸಂಸ್ಕಾರಗೊಳ್ಳುತ್ತೆ. ಸಂಸ್ಕಾರಗೊಂಡ ಅದೇ ನೆನಪುಗಳು, ಅದೇ ಫಲಗಳು ಮತ್ತೊಂದು ಜನ್ಮದ ಹುಟ್ಟಿಗೆ ಕಾಯ್ತಾ ಇರುತ್ತೆ.
ಸರಿಯಾದ ಆ ಜನ್ಮ ತಗೊಂಡಂತಹ ಆ ಶರೀರ ಜೊತೆ ನಾವೇ ಸಂಪಾದನೆ ಮಾಡಿದ ಸಂಸ್ಕಾರಗಳು ಅಲ್ಲಿ ಹೋಗಿ ಬೆರೆಯುತ್ತೆ. ಪ್ರಕೃತಿ ಸಂಭವಾಹ ಅಂತಂದ್ರೆ ಅದು. ಹೀಗೆ ನಾನೇ ಸಂಪಾದನೆ ಮಾಡಿಕೊಂಡಂತಹ ಈ ಸಂಸ್ಕಾರ ಕರ್ಮಫಲಗಳು ಸಂಸ್ಕಾರವಾಗಿ ನನ್ನಲ್ಲಿ ಬಂದಿರುತ್ತೆ. ನಮ್ಮ ಚಿತ್ತದಲ್ಲಿ ಅದನ್ನ ವೇದಾಂತದ ಭಾಷೆಯಲ್ಲಿ ವಾಸನ ಅಂತ ಕರಿತೀವಿ. ವಾಸನ ಅಂತ ಅದು ನಮ್ಮ ಚಿತ್ತದಲ್ಲಿ ಬಿಂಬಿತವಾಗಿರುತ್ತೆ. ಸಾಮಾನ್ಯವಾಗಿ ಮುಂದೆ ಏನಾಗತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಕೂತಿರ್ತೀವಿ, ಏನೋ ಮಾಡ್ತಾ ಇರ್ತೀವಿ. ನಾವುಗಳು ಏನೂ ಹೇಳ್ಕೊಳ್ದೆ, ಯಾರೂ ಅದನ್ನು ತೋರಿಸ್ದೆ ಆ ಟೈಮಲ್ಲಿ ಆ ಕೆಲಸಗಳು ಪ್ರಕಟ ಆಗತ್ತೆ. ಅವ್ಯಕ್ತವಾಗಿರುವಂತಹದ್ದು ವ್ಯಕ್ತವಾಗುತ್ತೆ ಅಂತಂದ್ರೆ ಗೋಚರಕ್ಕೆ ಬರದೇ ಇರುವಂತಹದ್ದು ನಮ್ಮ ಚಿತ್ತದಲ್ಲಿ ಇರುತ್ತೆ. ಅದು ಪ್ರಕಟ ಆಗೋ ಟೈಮ್ ಬಂದಿಲ್ಲ ಅಷ್ಟೆ. ಆ ಟೈಮ್ ಬರೋವರೆಗೂ ಕಾಯ್ಬೇಕು. ಅದಕ್ಕೆ ಅಂತಾರಲ್ಲ, ನಿನ್ ಟೈಮ್ ಬಂದಿಲ್ಲ ಕಣೋ, ಕಾಯ್ಬೇಕು ಕಣೋ, ಸ್ವಲ್ಪ ಸಹನೆ ತಡ್ಕೋ, ಆಗತ್ತೆ, ಸ್ವಲ್ಪ ವೇಟ್ ಮಾಡು. ನಿನ್ನಲ್ಲಿ ಇದೆ ಅದು, ಆದ್ರೆ ಏನಿದೆ ಅನ್ನೋದು ಗೊತ್ತಿಲ್ಲ. ಅದು ಈಚೆ ಬರೋದಕ್ಕೆ ನೀನು ಕಾಯ್ಬೇಕು. ಅವ್ಯಕ್ತವಾಗಿದೆ. ಅವ್ಯಕ್ತವಾಗಿರೋದು ಚಿತ್ತದಲ್ಲಿರುವಂತಹ ಅವ್ಯಕ್ತವಾಗಿರೋದು ವ್ಯಕ್ತವಾಗಿ ಪ್ರಕಟಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಾವೆಲ್ಲ ಇಲ್ಲಿ ಸತ್ಸಂಗದಲ್ಲಿ ಕೂತಿದ್ದೀವಿ. ಸತ್ಸಂಗದಲ್ಲಿ ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲರ ಮನಸ್ಸುಗಳು ಒಂದು ರೀತಿ ಈ ಕತೆ ಜೊತೆ ಈ ಚರ್ಚೆನಲ್ಲಿ ಭಾಗವಹಿಸಿದ್ರೂ ಕೂಡ ಅದೇ ಮನಸ್ಸಿನ ಮತ್ತೊಂದು ತುದಿ ಇನ್ನೊಂದನ್ನು ಯೋಚನೆ ಮಾಡೋ ಶಕ್ತಿನೂ ಹೊಂದಿರುತ್ತೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ನಾವೆಲ್ಲೂ ಜಾಗ ಬಿಟ್ಟು ಹೋಗಿಲ್ಲ, ಇಲ್ಲೇ ಕೂತಿದ್ದೀವಿ, ಇದೇ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇಂತಹ ಸಮಯದಲ್ಲೂ ಮನಸ್ಸು ಇಲ್ಲಿದ್ದು ಇಲ್ಲದಂತೆ ಇನ್ನೊಂದನ್ನು ಯೋಚನೆ ಮಾಡುವಂತಹ ಶಕ್ತಿ ಮನಸ್ಸಿಗಿದೆ. ಯಾಕಿದು ಈ ತರ ಯೋಚನೆ ಮಾಡೋದು? ಅದಕ್ಕೆ ಕಾರಣ ಇಲ್ಲ. ಸಡನ್ ಆಗಿ ಅದು ಆ ಯೋಚನೆ, ಅವ್ಯಕ್ತವಾಗಿರುವಂತಹ ಯೋಚನೆ ಟಕ್ಕಂತ ಚಿತ್ತಕ್ಕೆ ಬರುತ್ತೆ. ಚಿತ್ತಕ್ಕೆ ಬಂದು ಯೋಚನೆಯಾಗಿ ಮನಸ್ಸಿನಲ್ಲಿ ಕೂತು ಅದು ನನ್ನ ಮನಸ್ಸಿನಿಂದ ಈಚೆ ಬರುತ್ತೆ. ಅವ್ಯಕ್ತವಾಗಿರುವಂಥದ್ದು ವ್ಯಕ್ತ ಆಗೋದು ಅನ್ನೋದು ಇದು. ಈಗ ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ಇಲ್ಲೆಲ್ಲ ನಾವು ಭಾಗವಹಿಸಿದ್ರೂ ಹೆಚ್ಚು ಕಡಿಮೆ 7 ಗಂಟೆ ಈಗ ಕಾಫಿ ಕುಡಿಯೋ ಟೈಮು ಅನ್ನೋದು ಜ್ಞಾಪಕ ಬರುತ್ತೆ. ಸಾಮಾನ್ಯವಾಗಿದ್ರೆ ನಾವು ಚರ್ಚೆ ಮಾಡ್ತಾ ಇರೋದು ಭಗವದ್ಗೀತೆ. ಕಾಫಿ ಯೋಚನೆ ಯಾಕೆ ಬಂತು? ದಿನನಿತ್ಯ ನಾವು ರೂಢಿ ಮಾಡ್ಕೊಂಡಿರ್ತೀವಲ್ಲ, ಆಫೀಸಿಂದ ಹೋದ ತಕ್ಷಣ ಕಾಫಿ ಕುಡಿಬೇಕು, ಟೀ ಕುಡಿಬೇಕು, ರೊಟೀನ್ ಆಗೋಗಿರುತ್ತೆ. ಯಾವ್ಯಾವ ಕೆಲಸನ ನಾವು ರಿಪೀಟ್ ಮಾಡಿ ಮಾಡ್ತಾ ಬರ್ತೀವಿ ಅದನ್ನ ಅಭ್ಯಾಸ ಅಂತ ಕರಿತೀವಿ. ಆ ಅಭ್ಯಾಸ ಅನ್ನೋದು ಸಂಸ್ಕಾರ ಪಡೆದು ಚಿತ್ತದಲ್ಲಿ ಕೂತಿರುತ್ತೆ. ಆ ಸಮಯಕ್ಕೆ ಅದು ಸಿಗದೇ ಇದ್ದಾಗ ನಾವು ಬೇರೆ ಎಲ್ಲೋ ಕೆಲಸ ಮಾಡ್ತಾ ಇದ್ರೂ ಒಂದ್ಸಲಿ ಬಂದು ಜ್ಞಾಪಿಸ್ಬಿಟ್ಟು ಹೋಗುತ್ತೆ. ಅವ್ಯಕ್ತವಾಗಿರೋದು ವ್ಯಕ್ತವಾಗೋದು ಅಂತಂದ್ರೆ ಇದೆ. ಗೊತ್ತು, ಇವತ್ತು ಕಾಫಿ ಇಲ್ಲ, ಯಾಕೆಂದ್ರೆ ಇಲ್ಲಿ ಚರ್ಚೆನಲ್ಲಿದ್ದೀವಿ ಅಂತ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ದಿನ ಅಭ್ಯಾಸ ಆಗಿರುತ್ತಲ್ಲ. ಸೊ ಈ ರೀತಿ ಯೋಚನೆ ಮಾಡಿದಾಗ ನಮಗೂ ಇನ್ನೊಂದು ಹೊಸ ಅನುಭವನೆ ಬರುತ್ತೆ. ಏನು ಅಂತಂದ್ರೆ, ಪ್ರತಿನಿತ್ಯ ನಾನು ಮಾಡೋ ಕೆಲಸ ನನ್ನ ಚಿತ್ತದಲ್ಲಿ ಅಳಿಸಕ್ ಆಗದೇ ಇರುವಂತಹ ಇಂಪ್ರೆಷನ್ ಕ್ರಿಯೇಟ್ ಮಾಡತ್ತೆ ಅಂತಂದ್ರೆ ನಾ ಯಾಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬಾರದು? ಯಾಕೆ ಭಗವಂತನ ನಾಮಸ್ಮರಣೆ ಸದಾ ನಾನು ಮಾಡಬಾರದು?
ಯಾಕೆ 4 ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಅವರ ಕೆಲಸದಲ್ಲಿ ನಾನು ಕೈ ಹಾಕಬಾರದು? ಸಂಪೂರ್ಣ ಸ್ವಾತಂತ್ರ್ಯ ನಮಗಿದೆ. ಇದನ್ನ ಕೃಷ್ಣನೇ ಬಂದು ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ ಸ್ವಾತಂತ್ರ್ಯನ ಆರಿಸ್ಕೊಳ್ಳೋ ಯೋಗ್ಯತೆನ ನಾನು ಸಂಪಾದನೆ ಮಾಡ್ಕೋಬೇಕು. ಈ ರೀತಿ ಗುಣಗಳು ನಾವು ಮಾಡಿರೋ ನಮ್ಮ ಹಿಂದಿನ ಕರ್ಮಗಳ ಫಲಗಳು ಸಂಸ್ಕಾರವಾಗಿ ನಮ್ಮ ಈ ಜನ್ಮದಲ್ಲಿ ನಮ್ಮ ಜೊತೆನೇ ಬರುತ್ತೆ. ನಮ್ಮ ಜೊತೆನೇ ಬಂದಂತಹ ಈ ಗುಣಗಳ ಪ್ರಭಾವ ಹೇಗಿದೆ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಕೆಲಸ ಮಾಡ್ತಾ ಹೋಗೋದು, ಕೆಲಸ ಮಾಡಿಸೋದು, ಇಂಥದ್ದು ಬೇಕು ಅನ್ನೋದು, ಇಂಥದ್ದು ಬೇಡ ಅನ್ನೋದು ಎಲ್ಲಕ್ಕೂ ಆ ಗುಣಗಳೇ ಕಾರಣ. ಗುಣಗಳು ಮನಸ್ಸನ್ನ ನಿಯಂತ್ರಿಸುವಷ್ಟು ಶಕ್ತಿ ಇದೆ ಗುಣಗಳಿಗೆ. ಆ ಗುಣಗಳ ಪ್ರಭಾವ ನನ್ನ ಮೇಲೆ ಬೀರ್ತಾ ಇದೆ ಅನ್ನೋದು ಗೊತ್ತಾಗುವ ಶಕ್ತಿನೂ ಮನಸ್ಸಿಗಿದೆ. ಎರಡನ್ನೂ ನೋಡ್ತಾ ಹೋಗ್ಬೇಕು. ಎರಡೂ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಶಿಸ್ತುಬದ್ಧ ಜೀವನ ಕ್ರಮನ ಕಲಿಬೇಕು. ಭಗವಂತನಿಗೆ ಇವನು ಹೆಚ್ಚು ಇವನು ಕಡಿಮೆ ಅನ್ನೋ ಯಾವ ತಾರತಮ್ಯನೂ ಇಲ್ಲ. ನಾವೆಲ್ಲ ಭಗವಂತನ ಮಕ್ಕಳು ಅಂದಮೇಲೆ ಅವನು ನಮ್ಮ ಅಪ್ಪ ಅಂತಂದ್ಮೇಲೆ ಇವನು ದೊಡ್ಡ ಮಗ, ಇವನು ಜಾಸ್ತಿ, ಇವನು ಚಿಕ್ಕ ಮಗ, ಇವನು ಕಡಿಮೆ ಇಲ್ವೇ ಇಲ್ಲ. ಮಕ್ಕಳುಗಳು ನಾವು ಮೇಲೆ ಹೇಗೆ ಬರಬೇಕು, ಏನ್ ಮಾಡಬೇಕು ಅಂತ ಆರಿಸ್ಕೊಳ್ಳೋ ಶಕ್ತಿ ಮಕ್ಕಳುಗಳಿರುತ್ತೆ. ಅದರಿಂದ ನಾವು ಪಡೆದುಕೊಂಡಂತಹ ನಮ್ಮ ಜೊತೆನೆ ಬಂದಿರುವಂತಹ ಆ ಗುಣಗಳನ್ನ ನೋಡೋ ಅಭ್ಯಾಸ ಬೆಳೆಸ್ಕೊತಾ ಬರಬೇಕು. ಯಾವುದೋ ಒಂದು ಸಡನ್ ಆಗಿ ಬಂತು ಅಂತ ನಾವು ಮಾತಾಡ್ತೀವಿ. ಸಡನ್ ಆಗಿ ಬಂತು, ಎಲ್ಲಿಂದನೋ ಬಂತು, ಇದ್ದಕ್ಕಿದ್ದಾಗೆ ಆಯಿತು ಅನ್ನೋದು ಕೇವಲ ನಾವು ನಮ್ಮ ಸಮಾಧಾನಕ್ಕೆ ಮಾತಾಡ್ಕೊಳ್ಳೋ ರೀತಿ ಅಷ್ಟೇ. ಇಲ್ಲದೆ ಇರೋದು ಯಾವುದು ಬರಕ್ ಸಾಧ್ಯ ಇಲ್ಲ. ಅದನ್ನೇ ಅವ್ಯಕ್ತ ಅಂತ ಹೇಳ್ತಾನೆ ಭಗವಂತ. ಅದು ಇದ್ದಿದ್ರಿಂದ ಈ ಟೈಮಲ್ಲಿ ಹೀಗೆ ಆಯಿತು. ಭಗವಂತ ನಮಗೆ ಒಂದು ಕಷ್ಟ ಕೊಡಬೇಕಾದ್ರೆ ಆ ಕಷ್ಟನ ಕೊಡೋದಕ್ಕೆ ಮುಂಚೆ ನಮಗೆ ಶಕ್ತಿ ಕೊಟ್ಬಿಟ್ಟಿರ್ತಾನೆ. ಆದರೆ ನಾವು ಗುರುತಿಸೋದಿಲ್ಲ ಅದನ್ನೆಲ್ಲ. ನಮ್ಗೆ ಅಷ್ಟು ತಾಳ್ಮೆ ಇಲ್ಲ. ನಾವು ಬಾಯಲ್ಲಿ ಹೇಳ್ತೀವಿ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಮತ್ತೆ ಇನ್ಯಾರು ತಡ್ಕೋತಾ ಇದ್ದಾರೆ ಯೋಚನೆ ಮಾಡಿ. ನಾವೇ. ಬೇರೆಯವರು ಕೈ ಮುರ್ಕೊಂಡಾಗ್ಲೋ ಕಾಲು ಮುರ್ಕೊಂಡಾಗ್ಲೋ ಓಡಾಡಕ್ಕಾಗದೇ ಇದ್ದಾಗ ನಾವು ನೋಡ್ಬಿಟ್ಟು ಹೇಗೆ ಸಾಧ್ಯ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅವನು, ನನಗಾಗಿಲ್ಲ, ನನಗೆ ಅನುಭವ ಇಲ್ಲ, ಅದರಿಂದ ನನಗೆ ಅದನ್ನ ಕಂಡ್ರೆ ಹೆದರಿಕೆ ಅಷ್ಟೇ. ಅಂತಹ ಕರ್ಮ ನನಗೆ ಆಗ್ಬೇಕು ಅನ್ನೋದಿದ್ರೆ ಅದು ಬರಗದಕ್ಕೆ ಮುಂಚೆ ನಿನ್ಗೆ ಕರ್ಮ ಕಳ್ಕೊಳ್ಳೋ ಟೈಮ್ ಬಂದಿದೆ, ಇದನ್ನು ಅನುಭವಿಸಿ ಮುಗಿಸ್ಕೊ ಅಂತ ಹೇಳ್ಬಿಟ್ಟು ಶಕ್ತಿನೂ ಕೊಟ್ಬಿಟ್ಟಿರ್ತಾನೆ. ಅದನ್ನೇ ಲಿಂಗ ಅಂತ ಕರಿತೀವಿ. ಅದನ್ನು ಗುರುತಿಸ್ಬೇಕು. ಅದೇ ಶಿಸ್ತುಬದ್ಧ ಜೀವನ ಕ್ರಮ ಅಂತ ಹೇಳಿದ್ಬಲ್ಲ. ಒಂದು ಕಡೆ ಗುಣಗಳಿಗೆ ತಕ್ಕಂತೆ ನನ್ನ ವರ್ತನೆ ಇದೆ ಈ ಪ್ರಪಂಚದಲ್ಲಿ, ನಾನು ಮಾಡೋ ಕೆಲಸಗಳು ಈ ರೀತಿ ಇದೆ, ಗುಣಕ್ಕೆ ತಕ್ಕಂತೆ ನಾನು ಬಿಹೇವ್ ಮಾಡ್ತಾ ಇದ್ದೀನಿ, ಈ ಲೋಕದಲ್ಲಿ ನನ್ನ ಕೆಲಸಗಳು ಈ ತರ ಆಗ್ತಾ ಇದೆ, ಇದೆಲ್ಲ ಆಗೋದಕ್ಕೆ ಈ ಗುಣಗಳೇ ಕಾರಣ, ಈ ಕೆಲಸಗಳು ಮಾಡಿಸ್ತಾ ಇರೋದು ಅದೇ ಅಂತ ನಾನು ಗೊತ್ತಾದ ಮೇಲೆ, ಗೊತ್ತಾಗಿದ್ದು ಹೇಗೆ, ನನ್ನದೇ ಮನಸ್ಸು ಈ ಪ್ರಭಾವದಿಂದ ಇಂಥ ಕೆಲಸ ಮಾಡ್ತಾ ಇದೆ ಅಂತ ಹೇಳುತ್ತೆ. ಹೇಳಿದ ಕೂಡಲೇ ಅದೇ ಮನಸ್ಸನ್ನ ಹಿಡ್ಕೊಂಡು ಮಾಡ್ತಾ ಇರೋ ಕೆಲಸ ಸರಿನಾ, ಅದು ಅಭ್ಯಾಸ ಮಾಡ್ಕೋಬೇಕು.
ಕೃಷ್ಣ ಒಂದು ಕ್ವಶನ್ ಕೇಳ್ತಾನೆ. ಅರ್ಜುನ ಕೇಳ್ತಾನೆ ಒಂದು ಕ್ವಶನ್, ಕೃಷ್ಣ ಇದೆಲ್ಲ ಹೇಳ್ತಿದ್ಯಲ್ಲಪ್ಪ, ಇದೆಲ್ಲ ನನ್ನ ಕೈನಲ್ಲಿ ಸಾಧ್ಯನಾ ಅಂತ ಒಂದ್ ಕಡೆ ಹತಾಶನ ಕೇಳ್ತಾನೆ. ಅಭ್ಯಾಸೇನತ ಕೌಂತೆಯ ಅಂತ ಒಂದು ಶ್ಲೋಕನೇ ಇದೆ. ಹೇಳ್ತಾನೆ, ಅಭ್ಯಾಸ ಮಾಡಬೇಕು ನೀನು. ನಿನ್ ಕೈನಲ್ಲಿ ಅಭ್ಯಾಸ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಇದು ಈ ಸೃಷ್ಟಿ ಆಗ್ತಾನೆ ಇರಲಿಲ್ಲ. ಇದು ಆಗಿದೆ ಅಂತಂದ್ರೆ ನಿನ್ ಕೈನಲ್ಲಿ ಆಗತ್ತೆ ಅಷ್ಟೇ. ಸಿಂಪಲ್, ಬೇರೆ ಇನ್ನೇನು ತರ್ಕನೇ ಬೇಡ. ಬೆಳಗ್ಗೆ ಎದ್ದು ನಾನು ಇಂಥ ಕೆಲಸ ಮಾಡ್ತೀನಿ ಅಂತ ತಗೊಂಡಾಗ ಆ ಕೆಲಸ ಮಾಡ್ಬೇಕಾದ್ರೆ ಏನು ಆಗು ಹೋಗುಗಳತ್ತೆ ಅದನ್ನ ನಾನು ನೋಡ್ತಾ ಬರ್ತೀನಿ ಅಂತಂದ್ರೆ ತಪ್ಪು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸಿಂಪಲ್, ಕಾಫಿ ಮಾಡೋದಕ್ಕೆ ಮುಂಚೆ ಹಾಲನ್ನ ಒಲೆ ಮೇಲೆ ಇಟ್ಟಿರ್ತೀವಿ, ಅದ್ರ ಜೊತೆಗೆ ಬೇರೆ ಕೆಲಸನೂ ಮಾಡ್ತೀವಿ. ಬರೀ ಅದೊಂದೇ ಕೆಲಸ ಮಾಡ್ತಾ ಇದ್ರೆ ಟೈಮ್ ಸಾಲಲ್ಲ ನಮಗೆ. ಇವತ್ತಿನ ದಿನದಲ್ಲಿ ಒಟ್ಟೊಟ್ಟಿಗೆ ನಾವು 2-3 ಕೆಲಸಗಳು ಮಾಡಬೇಕಾದ ಪರಿಸ್ಥಿತಿ. ಇವತ್ತಿನ ದಿನಚರಿ ಆ ಥರ ಇದೆ. ಮಕ್ಕಳನ್ನ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಆಫೀಸ್ಗೆ ಹೋಗ್ಬೇಕು. ಸೊ ಹಾಲು ಕಾಯಲ್ಲಿ ಮುಗಿಯೋವರೆಗೂ ಏನು ಕೆಲಸ ಮಾಡಲ್ಲ ಅಂತಂದ್ರೆ ಆಗೋದಿಲ್ಲ, ನಡೆಯೋದಿಲ್ಲ. ಆದ್ರೆ ಅಲ್ಲಿ ಒಂದು ಎಚ್ಚರಿಕೆ ಮನಸ್ಸಿರಬೇಕು. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಇತ್ಲ ಕಡೆ ಸ್ನಾನಕ್ಕೆ ನೀರು ಬಿಡ್ತೀನಿ, ಇತ್ಲ ಕಡೆ ಕುಕ್ಕರ್ ರೆಡಿ ಮಾಡ್ಕೋತೀನಿ ಅಂತಂದಾಗ ಮನಸ್ಸಿನ ಒಂದು ಮೂಲೆಯಲ್ಲಿ ಹಾಲು ಕಾಯ್ತಾ ಇದೆ, ಹೋಗಿ ಚೆಕ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಬೇಕು. ತುಂಬಾ ಸಿಂಪಲ್, ನಾವು ಅಭ್ಯಾಸ ಮಾಡಬೇಕಷ್ಟೆ. ನನಗೆ ಇಂಥದ್ದೇ ಜೀವನ ಬೇಕು ಅಂತ ನಾನು ಮನಸ್ಸು ಮಾಡಿದ್ರೆ ನನಗೆ ಅಂಥದ್ದೇ ಸಿಗುತ್ತೆ, ಡೌಟೇ ಇಲ್ಲ. ಆದ್ರೆ ಆ ಜೀವನ ಬೇಕು ಅಂತ ಆಸೆನ ನಾನು ಹೇಳಬೇಕು. ನನ್ನ ಜೀವನದಲ್ಲಿ ಅದ್ಭುತವಾದ ಕೆಲಸಗಳೇ ಮಾಡಬೇಕು, ಚೆನ್ನಾಗಿರೋದೇ ನೋಡಬೇಕು, ಚೆನ್ನಾಗೇ ಕೆಲಸ ಮಾಡಬೇಕು, ನಾನು ಹೀಗೆ ಇರಬೇಕು, ಅದು ನನ್ನ ಬಯಕೆ. ಆದರೆ ಆ ಬಯಕೆಗೆ ತಕ್ಕಂತೆ ನಾನು ಕೆಲಸ ಮಾಡ್ತೀನಿ, ಅದೇ ರಜೋಗುಣ. ಬರೀ ಆಸೆ ಪಡೋದಲ್ಲ, ಆ ಆಸೆನ ಪೂರೈಸ್ಕೊಳ್ಳೋದಕ್ಕೆ ನಾನು ಕೆಲಸ ಮಾಡ್ತೀನಿ. ನನ್ನಲ್ಲಿ ರಾಜಸಿಕ ಗುಣನೂ ಇರಬೇಕು, ಸಾತ್ವಿಕ ಗುಣನೂ ಇರಬೇಕು, ತಮೋ ಗುಣನೂ ನನ್ನಲ್ಲಿ ಇರಬೇಕು. ಯಾವುದನ್ನ ಯಾವ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಕಲಿಬೇಕು ಅಷ್ಟೇ, ಇನ್ನೇನಿಲ್ಲ. ನನಗೆ ತಾಮಸ ಗುಣಗಳಿಲ್ಲದೆ ಹೋದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ. ಯೋಚನೆ ಮಾಡಿ, ತಾಮಸ ಗುಣದ ಮುಖ್ಯ ನಿದ್ರಾ ಬರುತ್ತೆ, ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ನಾನು ನಿದ್ರೆ ಮಾಡಬೇಕು ಅಂತಂದ್ರೆ ನನ್ನಲ್ಲಿ ತಾಮಸ ಗುಣ ಇರಬೇಕು, ಇಲ್ಲಾಂದ್ರೆ ನಂಗೆ ನಿದ್ದೆ ಬರೋದಿಲ್ಲ, ಬರೀ ಯೋಚನೆಗಳೇ ಇರುತ್ತೆ. ತಾಮಸ ಗುಣದಲ್ಲಿ ಮನಸ್ಸು ದೇಹನ ಬಿಟ್ಟು ಜಡವಾಗಿರ್ತಾನವನು, ಅವನಿಗೆ ಬಯಕೆಗಳೇ ಇಲ್ಲ. ನಾನು ನಿದ್ದೆ ಮಾಡಬೇಕು ಅಂತಂದ್ರೆ ನಾನು ಮನಸ್ಸು ದೇಹನ ಬಿಡೋದಕ್ಕೆ ರೆಡಿ ಇರಬೇಕು. ಈಗ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಡಾಕ್ಟರ್ಗಳು ಅಷ್ಟೇ. ಸಿಂಪಲ್, ನಾ ಏನು ಯೋಚನೆ ಮಾಡೋದಿಲ್ಲ, ನಾನು ನಿದ್ದೆ ಮಾಡ್ತೀನಿ ಇನ್ನು ಯೋಚನೆನೂ ಮಾಡಬಾರ್ದು. ಮನಸ್ಸನ್ನೇ ತೆಗೆದಿಡಬೇಕು, ದೇಹನೇ ತೆಗೆದಿಡಬೇಕು, ನಿದ್ದೆ ತಾನಾಗೆ ಬರುತ್ತೆ. ನಾವು ಅಭ್ಯಾಸ ಮಾಡಬೇಕು ಅಷ್ಟೇ. ಆದರೆ ಈ ಅಭ್ಯಾಸನ ದಿನಾ ಮಾಡಬೇಕಲ್ಲ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ತಗೊಂಡು ಮಲ್ಕೋತೀವಿ ಅಷ್ಟೇ. ಸೊ ಪ್ರಕೃತಿ ಜೊತೆನಲ್ಲೇ ಬಂದಿರುವಂತಹ ಸತ್ವಗುಣ, ರಾಜಸಿಕ ಗುಣ ಮತ್ತು ತಾಮಸ ಗುಣಗಳು ಪ್ರಕೃತಿಯಿಂದನೇ ಬಂದಿದೆ ಅಂತಂದ್ರೆ, ಪ್ರಕೃತಿನಲ್ಲಿ ಬೇಡವಾಗಿದ್ದಿದ್ರೆ ಪರಮಾತ್ಮ ಅದರ ಸೃಷ್ಟಿಗೆ ಕೈ ಹಾಕ್ತಾ ಇರಲಿಲ್ಲ. ನನ್ನ ಜನ್ಮದಲ್ಲಿ ಈ 3 ಗುಣಗಳು ಸೇರಿ ನನಗೆ ಈ ಜನ್ಮ ಬಂದಿದೆ ಅಂತಂದ್ರೆ, ಈ ಜನ್ಮಕ್ಕೆ, ಈ ಶರೀರಕ್ಕೆ, ಈ ದೇಹಕ್ಕೆ 3 ಗುಣಗಳ ಅವಶ್ಯಕತೆ ಇದೆ. ಇಂಥದ್ದು ನನಗೆ ಬೇಕು, ಇಂಥದ್ದು ನಾನು ಸಾಧನೆ ಮಾಡಬೇಕು ಅಂತಂದ್ರೆ ನನ್ನಲ್ಲಿ ರಾಜಸಿಕ ಗುಣದ ಪ್ರಭಾವ ಜಾಸ್ತಿ ಆಗಿರಬೇಕು. ಒಂದು ತಿಂಗಳಲ್ಲಿ ನಾನು ಭಗವದ್ಗೀತೆ ಓದಿ ಮುಗಿಸ್ತೀನಿ, ಇನ್ನು ಬಯಕೆ ವ್ಯಕ್ತ ಮಾಡಬೇಕು ಅಂತಂದ್ರೆ ನಾನು ರಾಜಸಿಕ ಗುಣನ ಹೆಚ್ಚು ಎಳ್ಕೋಬೇಕು. ಅದ್ಭುತವಾದ ಜೀವನ ಮಾಡ್ತೀನಿ, ನನ್ನ ಜೀವನದಲ್ಲಿ ಕಳಂಕ, ಕಪ್ಪು ಚುಕ್ಕೆ ಅನ್ನೋದೇ ಇಲ್ಲದೆ ಇರೋ ಹಾಗೆ 4 ಜನ ಒಪ್ಪುವಂತಹ ಧರ್ಮವಾದ ಜೀವನ ಮಾಡ್ತೀನಿ ಅಂತಂದ್ರೆ ಸತ್ವಗುಣದ ಪ್ರಭಾವ ನನಗೆ ಬೇಕೇ ಬೇಕು. ಬೇಡದ ಆಸೆಗಳಿಗೆ ನಾನು ಹೋಗಬಾರದು.
ಮಲಗಿದಾಗ ನಿದ್ದೆ ಬರಬೇಕು, ತಾಮಸ ಗುಣನೂ ನನಗೆ ಬೇಕು. ಸೊ ಪ್ರಕೃತಿಯ ಜೊತೆಗೆ ಬಂದಿರುವಂತಹ ಈ ಗುಣಗಳು ನನ್ನ ಅನುಕೂಲಕ್ಕೋಸ್ಕರನೇ ಇದೆಲ್ಲ ಇದೆ. ಆದರೆ ಹೇಗೆ ಇದನ್ನ ನಾನು ಬಳಸ್ಕೋಬೇಕು, ಹೇಗೆ ಇದ್ರ ಜೊತೆ ನಾನು ಜೀವನ ಮಾಡಬೇಕು, ನಾನು ಮಾಡೋ ಒಂದೊಂದು ಕೆಲಸದಲ್ಲೂ ನಾನು ಮಾಡಿರೋ ಕೆಲಸನ ನೋಡಬೇಕು ನಾನು ಅಷ್ಟೇ. ಈಗ ಹೋದ್ವಾರ ಹೇಳಿದ್ದೆ ಅನ್ಸುತ್ತೆ, ಸಿಂಹಾವಲೋಕನ ಮಾಡೋ ಪ್ರವೃತ್ತಿ ನಾವು ಬೆಳೆಸ್ಕೋಬೇಕು ಅಂತ. ಅಂದ್ರೆ ನಾ ಏನ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಾಗಬೇಕು, ನನ್ನ ಚಿತ್ತಕ್ಕೆ, ನನ್ನ ಅರಿವಿಗೆ ಬರಬೇಕು. ನಾವು ರಾತ್ರಿ ಮಲಗಕ್ಕೆ ಹೋದಾಗ ಮಲಗೋದಕ್ಕೆ ಮುಂಚೆ 2 ಕಣ್ಣು ಮುಚ್ಚಿ ಪ್ರಪಂಚ ನೋಡದೆ ನನ್ನನ್ನು ನೋಡ್ಕೋಬೇಕು. ಬೆಳಗ್ಗೆಯಿಂದ ನಾ ಏನ್ ಮಾಡಿದೆ, ಯಾವುದಾದ್ರೂ ಅಪೂರ್ಣವಾದ ಕೆಲಸ ಇತ್ತಾ, ಮಾಡದೇ ಇರೋವಂಥದ್ದು ಏನಾರು ಇತ್ತಾ, ಅಥವಾ ಪೂರ್ತಿ ಮಾಡಿದೀನ, ಮಾಡಿರೋ ಕೆಲಸ ಧರ್ಮವಾಗಿದೆಯಾ, ಯಾರಿಗೂ ತೊಂದರೆ ಆಗಿಲ್ವಾ. ಮೊದಲನೇ ದಿವಸ 2ನೇ ದಿವಸ ಇದು ತುಂಬಾ ವಿಚಿತ್ರವಾದ ಪ್ರಾಕ್ಟೀಸ್. 1 ವಾರ, 15 ದಿನ ಮಲಗೋದಕ್ಕೆ ಮುಂಚೆ ಯೋಚನೆ, ಎದ್ದಾಗ ನಾ ಇವತ್ತು ಏನ್ ಮಾಡಬೇಕು. ನಿರ್ಮಲವಾದ ಮನಸ್ಸಿನಿಂದ ನಮ್ಮನ್ನು ನಾವು ಅವಲೋಕಿಸ್ಕೊಂಡ್ರೆ, ಅದಕ್ಕೆ ಹೇಳ್ತಾರೆ ನಮ್ಮ ಎಲ್ಲ ಕರ್ಮಗಳನ್ನ ಒಂದೂ ಇಲ್ಲದಂತೆ ಸುಡೋ ಶಕ್ತಿ ಕೇವಲ ಜ್ಞಾನಕ್ಕೆ ಮಾತ್ರ ಇದೆ ಅಂತ ಹೇಳ್ತಾರೆ. ಜ್ಞಾನ ಮಾತ್ರ ಮೋಕ್ಷ ಸಾಧನೆಗೆ ದಾರಿ. ಅಯ್ಯೋ ನಾ ಹೋದ ಜನ್ಮದಲ್ಲಿ ಏನು ಪಾಪ ಮಾಡ್ಬಿಟ್ಟಿದ್ದೀನೋ ಏನೋ, ಬರೋದೆಲ್ಲ ಬರಲಿ ಬಿಡು. ಕೇವಲ ಜ್ಞಾನ, ಇಂಥದ್ದೇ ಬೇಕು. ಹೀಗೆ ಹಿಂದೆ ಏನ್ ಮಾಡಿದ್ದೀನಿ ಅದು ಹಾಗಾದ್ರೆ ಬರೋದಿಲ್ವಾ, ಬರುತ್ತೆ. ಅದನ್ನು ಎದುರಿಸೋ ಶಕ್ತಿನೂ ತಗೋತೀನಿ ಜೊತೆಗೆ. ಇದನ್ನು ಬೆಳೆಸ್ಕೊಳ್ಳೋದ್ರಿಂದ ಮಾಡಿದ ತಪ್ಪಿನ ಶಿಕ್ಷಣವಾಗಿ ನಾನು ಅದನ್ನು ಅನುಭವಿಸ್ತೀನಿ. ಅದು ಶಿಕ್ಷೆ ಆಗಲ್ಲ, ನನಗೆ ಮತ್ತೊಂದು ಪಾಠ ಆಗುತ್ತೆ. ಅದನ್ನು ನಾನು ಶಿಕ್ಷಣ ಅಂತ ಕರಿತೀನಿ. ಇದು ಕೇವಲ ಜ್ಞಾನ ಕೊಡುವಂತಹದ್ದು, ಬೇರೆ ಇನ್ಯಾವುದರಿಂದನೂ ನಮಗೆ ಈ ಬಂಧನಗಳಿಂದ ಬಿಡುಗಡೆ ಇಲ್ಲ. ಕೇವಲ ಜ್ಞಾನ ಏವ ಅಂತ ಹೇಳ್ತಾರೆ. ಮೋಕ್ಷಕ್ಕೆ ಜ್ಞಾನ ಏವ ಸಾಧನ. ಹಾಗಾಗಿ ಈ 3 ಗುಣಗಳನ್ನ ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂತಂದ್ರೆ ನಮಗೆ ಇದು ಬೇಕು. ಹೇಗೆ ಬೇಕು, ಎಷ್ಟು ಬೇಕು, ಅದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದರಿಂದ ಮಹಾಬಾಹೋ ಅರ್ಜುನ, ಎಚ್ಚರ ವಹಿಸು. ನೀನೀಗ ಬಂದಿರೋದು ಈ ಕುರುಕ್ಷೇತ್ರದಲ್ಲಿ ಬಿಲ್ಲು ಬಾಣ ಬಿಟ್ಟು ನಾ ಯುದ್ಧ ಮಾಡೋದಿಲ್ಲ ಅಂತ ಕೂತ್ಕೊಳ್ಳೋದಿಕ್ಕಲ್ಲ. ಇದನ್ನ ನೀ ಎಲ್ಲಿ ಬೇಕಾದ್ರೂ ಮಾಡಬಹುದಿತ್ತು. ಯುದ್ಧ ಮಧ್ಯದಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಯುದ್ಧನೇ ಬೇಡ ಅಂತಂದಿದ್ರೆ ನನ್ನನ್ನು ಸಂಧಾನಕ್ಕೆ ನೀನು ಕಳಿಸೋ ಅವಶ್ಯಕತೆನೇ ಇರಲಿಲ್ಲ. ದ್ರೌಪದಿಗೆ ಅವಮಾನ ಆಗಿದೆ, ನಮ್ಮನ್ನ ಕಾಡುಗಟ್ಟಿದ್ರು, ಧರ್ಮ ರಕ್ಷಣೆ ಮಾಡಬೇಕು, ಭಗವಂತ ನೀ ನನ್ನ ಜೊತೆ ಇದ್ರೆ ಸಾಕು, ನಾ ಎಲ್ಲ ಮಾಡ್ತೀನಿ ಅಂತ ಹೇಳಿ ಇಲ್ಲಿಗೂ ಕರ್ಕೊಂಬಂದು ಶತ್ರುಗಳ ಪರಿಚಯ ಆಗಬೇಕು, ರಥನ ತಗೊಂಡು 2 ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳಿದವನು ನೀನೇ ಅರ್ಜುನ. ಅವಾಗೆಲ್ಲ ಇದ್ದ ಶಕ್ತಿ ಈಗ ಎಲ್ಲಿ ಹೋಯಿತು? ಎಲ್ಲೂ ಹೋಗಿಲ್ಲ, ನಿನ್ನ ಹತ್ರನೇ ಇದೆ. ಎಚ್ಚರ ಮಾಡ್ಕೋ. ಯಾವ ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಯುದ್ಧ ಬೇಡ ಅಂತ ಹೇಳ್ತಿದ್ಯಾ? ಹಂಗ್ ಮಾಡಬೇಡ. ನೀನ್ ಮಹಾಬಾಹೋ, ನಿನ್ನಲ್ಲಿ ಆ ಶಕ್ತಿ ಇದೆ. ನಿನ್ನ ಎಚ್ಚರ ವಹಿಸದೆ ಹೋದ್ರೆ ನಿನ್ನ ಬೇರೆ ಗುಣಗಳು ನಿನ್ನ ಅಟ್ಯಾಕ್ ಮಾಡಿ ನಿನ್ನನ್ನು ಕಟ್ಟಾಕತ್ತೆ. ಅದನ್ನೇ ಇಲ್ಲಿ ಭಗವಂತ ಮಹಾಬಾಹೋ ಅಂತ ಅರ್ಜುನನಿಗೂ ಹೇಳಿದಾನೆ, ನಮ್ಗಳಿಗೂ ಅದನ್ನೇ ಹೇಳಿದಾನೆ. ಅದರಿಂದ ಸತ್ವ, ರಜ, ತಮ ಈ ಗುಣಗಳು ಪ್ರಕೃತಿಯಿಂದನೇ ಬಂದಿದೆ. ನಮ್ಮಲ್ಲೂ ಇದೆ, ಪ್ರಕೃತಿನಲ್ಲೂ ಇದೆ. ಆ ಗುಣಗಳ ಪ್ರಭಾವನ ಅರ್ಥ ಮಾಡಿಕೊಂಡು ಅವುಗಳ ಬಂಧನಕ್ಕೆ ಸಿಲುಕದೆ ನೀನು ಮುಂದೆ ಹೋಗು. ಇದು ಮನಸ್ಸಿನಲ್ಲಿ ನಾವು ಏನು ಕೆಲಸ ಮಾಡಿ ರೂಢಿ ಮಾಡ್ಕೋತೀವಿ ಅದಕ್ಕೆ ತಕ್ಕಂತೆ ನಮ್ಮ ಸಂಸ್ಕಾರ ಬೆಳೆಯುತ್ತಾ ಹೋಗುತ್ತೆ.
ಆ ಬೆಳೆದ ಸಂಸ್ಕಾರಕ್ಕೆ ತಕ್ಕಂತೆ ಗುಣಗಳ ಪ್ರಭಾವ ನಮ್ಮ ಮೇಲೆ. ಅಂತಂದ್ರೆ ನನ್ನ ಕಣ್ಣಿಗೆ ಒಳ್ಳೆಯದೇ ಕಾಣುತ್ತೆ, ನನ್ನ ಮನಸ್ಸಿಗೆ ಒಳ್ಳೆ ಕೆಲಸಗಳನ್ನೇ ಮಾಡಿಸ್ಬೇಕು ಅಂತ ಬರುತ್ತೆ ಅಂತಂದ್ರೆ ನನ್ನ ಗಮನ ಅಲ್ಲೇ ಇದೆ. ಅದಕ್ಕೆ ತಕ್ಕಂತ ಅಭ್ಯಾಸನ ನಾನು ಮಾಡಿರ್ತೀನಿ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ನಾವು ಮಾಡೋ ದಿನನಿತ್ಯದ ಕೆಲಸಗಳನ್ನ ರೂಢಿ ಮಾಡಿಕೊಂಡ್ರೆ ಅದು ಹೇಗೆ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್. ಒಬ್ಬ ರೈತ ದಿನನಿತ್ಯ ತನ್ನ ಎತ್ತುಗಳನ್ನ ಹುಡ್ಕೊಂಡು ಅವನ ತೋಟಕ್ಕೋ ಹೊಲಕ್ಕೋ ಬರ್ತಾನೆ. ಅವುಗಳನ್ನ ಅಲ್ಲಿ ಕಟ್ಟಾಕ್ಬಿಟ್ಟು ಅವು ಮೇಯ್ಕೊಳತ್ವೆ, ಇವನು ಕೆಲಸ ಮಾಡ್ಕೋತಾನೆ. ಅವುಗಳು ಮೇಯ್ದಂಗೂ ಆಗತ್ತೆ, ಇವನು ತೋಟದಲ್ಲಿ ಕೆಲಸ ಮಾಡೋದಂಗೂ ಆಗತ್ತೆ. ಇದು ಪ್ರತಿನಿತ್ಯ ಇವನಿಗೆ ಮತ್ತು ಆ ಎತ್ತುಗಳಿಗೆ ಅಭ್ಯಾಸ ಆಗಿರುತ್ತೆ. ಒಂದು ದಿನ ಅವನು ಆ ಎತ್ತುಗಳನ್ನ ಕರ್ಕೊಂಡು ಹೊಲಕ್ಕೆ ಬರ್ತಾನೆ. ಬರ್ಬೇಕಾದ್ರೆ ಹಗ್ಗ ತಂದಿರೋದಿಲ್ಲ ಅವುಗಳನ್ನ ಕಟ್ಟಾಕೋದಕ್ಕೆ. ಆಗ ಏನ್ ಮಾಡೋದು, ಇದನ್ನ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದ್ರೆ ನಾನು ವಾಪಸ್ ಬರೋ ಅಷ್ಟೊತ್ತಿಗೆ ಇದು ಎಲ್ಲಿ ಬೇಕಾದ್ರೂ ಹೊಟ್ಟೋಗ್ಬಿಡುತ್ತೆ, ಈ ಹೊಲದಲ್ಲಿ ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ಏನ್ ಮಾಡಬೇಕು? ಅಲ್ಲೊಬ್ರು ಇರ್ತಾರೆ ಅನುಭವಿಗಳು, ಜ್ಞಾನಿಗಳು, ಅವ್ರ ಹತ್ರ ಹೋಗ್ತಾನೆ. ಗುರುಗಳೇ, ನಾನು ಇವತ್ತು ಎತ್ತುಗಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಹಗ್ಗ ತರಲಿಲ್ಲ, ಇವುಗಳನ್ನ ಹಿಂಗೆ ಬಿಟ್ರೆ ಎಲ್ಲಾರು ಹೊಟ್ಟೋಗ್ಬಿಡುತ್ತವೆ, ಇವುಗಳ ಜೊತೆಲಿ ಕೂತ್ರೆ ನನ್ನ ಕೆಲಸ ಆಗೋದಿಲ್ಲ, ನನ್ನ ಕೆಲಸನೂ ಆಗಬೇಕು, ಅವು ಮೇಯ್ಬೇಕು, ಎಲ್ಲೂ ಹೋಗ್ಬಾರ್ದು, ಏನ್ ಮಾಡ್ಲಿ ಅಂತ ಕೇಳ್ತಾನೆ. ದಿನ ಏನ್ ಮಾಡ್ತಿದ್ಯಪ್ಪ? ದಿನ ಹಗ್ಗ ತರ್ತಾ ಇದ್ದೆ, ಅದನ್ನ ಕಟ್ಟಾಕ್ತಾ ಇದ್ದೆ, ಅವುಗಳು ಹೋಗ್ತಾ ಇರಲಿಲ್ಲ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೆ. ಇವತ್ತು ಕಟ್ಟಾಕೋದಕ್ಕೆ ಹಗ್ಗ ಇಲ್ಲ. ಹಗ್ಗ ಇಲ್ಲ ಅನ್ನೋದು ನಿನಗೆ ಮಾತ್ರ ಗೊತ್ತಿದೆ, ಎತ್ತುಗಳಿಗೆ ಗೊತ್ತಿಲ್ಲ. ದಿನ ಆ ಎತ್ತುಗಳನ್ನ ಕಟ್ಟಾಕ್ಬೇಕಾದ್ರೆ ನೀ ಹೇಗೆ ವರ್ತನೆ ಮಾಡ್ತಾ ಇದ್ದಿ, ಅದೇ ತರ ಆ ಎತ್ತುಗಳ ಜೊತೆ ವರ್ತನೆ ಮಾಡೋ. ಅವುಗಳಿಗೆ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ನೀ ಕಟ್ಟಾಕಿದ್ಯಾ ಅಂತ ತಿಳ್ಕೊಳತ್ವೆ ಅಂತ ಹೇಳ್ತಾನೆ. ಆವಾಗ ಇವನು ಬಂದು ಆ ಎತ್ತುಗಳನ್ನ ಕೊರಳು ಸುತ್ತಲೂ ಹಗ್ಗ ಹಾಕದಂಗೆ ಮಾಡಿ, ಅದನ್ನ ಒಂದ್ ಕಡೆ ಕಟ್ಟ ಹಾಕದಂಗೆ ಮಾಡಿ ಹೋಗ್ತಾನೆ. ಅವುಗಳಲ್ಲೇ ಮೇಯ್ಕೊಳತ್ವೆ, ಅಲ್ಲೇ ಇರುತ್ತವೆ. ಇವನ್ ಕೆಲಸ ಮುಗಿಸ್ಕೊತಾನೆ. ಸಾಯಂಕಾಲ ಬರ್ತಾನೆ, ಅಲ್ಲೇ ಇರುತ್ತವೆ, ಇವನ್ ಕೆಲಸನೂ ಆಗುತ್ತೆ, ತುಂಬಾ ಖುಷಿ ಆಗತ್ತೆ. ಆ ಎತ್ತುಗಳನ್ನ ಹೊಡಿತಾನೆ ವಾಪಸ್ ಹೋಗೋದಿಕ್ಕೆ. ಇವನಿಗೇನು ನಾಕ್ ಹೇಗಿದ್ರು ಕಟ್ಟಾಕಿಲ್ಲ, ರೆಡಿ ಇದೆ, ಕರ್ಕೊಂಡು ಹೋಗ್ಬೋದು ಅಂತ. ಆ ಎತ್ತುಗಳು ಒಂದ್ ಹೆಜ್ಜೆ ಇಡೋದಿಲ್ಲ ಮುಂದೆ, ಯಾಕೆಂದ್ರೆ ಅವನು ಇನ್ನೂ ಬಿಚ್ಚಿಲ್ವಲ್ಲ. ಅವಾಗ ಇವನಿಗೆ ಗೊತ್ತಾಗೋದಿಲ್ಲ, ಯಾಕೆ ಹಿಂಗೆ ಇವತ್ತು ಹೇಳಿದ ಮಾತು ಕೇಳ್ತಾ ಇಲ್ವಲ್ಲ. ತಿರ್ಗಾ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳೇ, ಏನ್ ಮಾಡೋದು? ಬೆಳಗ್ಗೆ ಏನ್ ಮಾಡಿದ್ಯಪ್ಪ? ಕಟ್ಟಾಕಿದ್ದೆ. ಹೋಗಿ ಬಿಚ್ಚು. ಹಗ್ಗನೇ ಕಟ್ಟಿಲ್ವಲ್ಲ, ಹಗ್ಗ ಇಲ್ಲದೆ ಕಟ್ಟಿದ್ಯಲ್ವಾ, ಹಗ್ಗ ಇಲ್ಲದೆ ಅದನ್ನ ಬಿಚ್ಚು. ಅದೇ ತರ ಬಿಚ್ಚಿದಂಗೆ ಮಾಡ್ತಾನೆ, ಹೋಗುತ್ತೆ. ಅಂತಂದ್ರೆ ಇಷ್ಟೇ, ಇದೊಂದು ಸಣ್ಣ ಎಕ್ಸಾಂಪಲ್. ಯಾಕೆ ಅಂತಂದ್ರೆ ನಾವು ಏನು ಅಭ್ಯಾಸ ಮಾಡ್ಕೋತೀವಿ, ಆ ಅಭ್ಯಾಸಕ್ಕೆ ತಕ್ಕಂತೆ ನಮ್ಮ ಗುಣಗಳನ್ನ ನಾವು ನೋಡ್ಕೋತಾ ನಮ್ಮ ಗುಣಗಳನ್ನ ಬೆಳೆಸ್ಕೋಬಹುದು. ಹೀಗೆ ಈ ರೀತಿಯಲ್ಲಿ ಈ ಗುಣಗಳು ಪ್ರಕೃತಿ ತತ್ವವಾಗಿ ನಮ್ಮ ಅನುಕೂಲಕ್ಕೆ ಇದ್ರೂ ಸ್ವಲ್ಪ ಎಚ್ಚರ ತಪ್ಪಿದ್ರು. ಈಗ ಸತ್ವಗುಣನೂ ಬೇಕು, ರಾಜಸಿಕ ಗುಣನೂ ಬೇಕು, ತಮೋ ಗುಣಗಳು ನಮಗೆ ಬೇಕು. ನಾವು ಯಶಸ್ಸನ್ನು ಕಾಣೋದಕ್ಕೆ ನಮ್ಮ ಯಶಸ್ಸಿಗೆ ಕಾರಣವಾಗಿರೋ ಈ ಗುಣಗಳು ಕೂಡ ನಾವು ಎಚ್ಚರ ತಪ್ಪಿದ್ರೆ ನಮ್ಮನ್ನು ಕಟ್ಟಾಕ್ಬಿಡುತ್ತೆ, ನಮ್ಗೆ ಯಶಸ್ಸು ಸಿಗೋದಿಲ್ಲ, ಏನು ಸಾಧನೆ ಮಾಡಕ್ ಆಗೋದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಯಾವ ಗುಣಗಳು ಯಾವ ರೀತಿ ನಮ್ಮನ್ನು ಕಟ್ಟಾಕತ್ತೆ ಅನ್ನೋದು ಮುಂದಿನ ಶ್ಲೋಕನ ಮುಂದಿನ ವಾರ. ಭಕ್ತಿ ಸುಧಾದಲ್ಲಿ, ಹಳೆ ಭಕ್ತಿ ಸುಧಾ 243. ವಿಠ್ಠಲ ನಮ್ಮ ಸ್ವಾಮಿ, ವಿಠ್ಠಲ ಸರ್ವಾಂತರ್ಯಾಮಿ, ವಿಠ್ಠಲ ನಮ್ಮ ಸ್ವಾಮಿ, ವಿಠ್ಠಲ ಸರ್ವಾಂತರ್ಯಾಮಿ, ವಿಠ್ಠಲ ನಮ್ಮ ಸ್ವಾಮಿ, ವಿಠ್ಠಲ ಸರ್ವಾಂತರ್ಯಾಮಿ, ವಿಠ್ಠಲ ನಮ್ಮ ಸ್ವಾಮಿ, ವಿಠ್ಠಲ ಸರ್ವಾಂತರ್ಯಾಮಿ,
ಅಲ್ಲೂ ವಿಠಲ ಇಲ್ಲೂ ವಿಠಲ ಅಲ್ಲೂ ವಿಠಲ ಇಲ್ಲೂ ವಿಠಲ ಅಲ್ಲೂ ಇಲ್ಲೂ ವಿಠಲ ಅಲ್ಲೂ ಇಲ್ಲೂ ವಿಠಲ ಒಳಗೂ ವಿಠಲ ಹೊರಗೂ ವಿಠಲ ಒಳಗೂ ವಿಠಲ ಹೊರಗೂ ವಿಠಲ ಒಳಗೂ ಹೊರಗೂ ವಿಠಲ ಒಳಗೂ ಹೊರಗೂ ವಿಠಲ ಭೂಮಿಲಿ ವಿಠಲ ಬಾನಲಿ ವಿಠಲ ಭೂಮಿಲಿ ವಿಠಲ ಬಾನಲಿ ವಿಠಲ ಭೂಮಿಲಿ ಬಾನಲಿ ವಿಠಲ ಭೂಮಿಲಿ ಬಾನಲಿ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ ತಂದೆ ತಾಯಿ ವಿಠಲ ಅಣ್ಣ ವಿಠಲ ತಮ್ಮ ವಿಠಲ ಅಣ್ಣ ವಿಠಲ ತಮ್ಮ ವಿಠಲ ಅಣ್ಣ ತಮ್ಮ ವಿಠಲ ಅಣ್ಣ ತಮ್ಮ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ಬಳಗ ವಿಠಲ ಬಂಧು ಬಳಗ ವಿಠಲ ನನ್ನಲ್ಲಿ ವಿಠಲ ನಿನ್ನಲ್ಲಿ ವಿಠಲ ನನ್ನಲ್ಲಿ ವಿಠಲ ನಿನ್ನಲ್ಲಿ ವಿಠಲ ನನ್ನಲ್ಲಿ ನಿನ್ನಲ್ಲಿ ವಿಠಲ ನನ್ನಲ್ಲಿ ನಿನ್ನಲ್ಲಿ ವಿಠಲ ವಿಠಲ ನಮ್ಮ ಸ್ವಾಮಿ ವಿಠಲ ಸರ್ವಾಂತರ್ಯಾಮಿ 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 ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು. ಚೆನ್ನಾಗಿದ್ದೀರಲ್ಲ?